ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि मेने अस्मद्गुरोर्भगवतोऽस्य देकसिन्धो रामानुजस्य शरणो शरणं प्रपद्ये। गाहे आमनं तीर्थं साधुवृन्दावने स्थितं निरस्तजिं हगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य धारसरस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन प्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलिहश्चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಐವತ್ಮೂರನೇ ಶ್ಲೋಕವನ್ನ ಅದರ ಮುಕ್ಕಾಲು ಭಾಗವನ್ನ ಅಧ್ಯಯನ ಮಾಡಿದ್ದೇವೆ ವರ್ಷದಲ್ಲಿ. ಪೃಥಿವಿ ಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಶ್ರವಣದಿಂದ ಜನ್ಯವಾದ ಜ್ಞಾನದಿಂದ ಎಲ್ಲರಿಂದಲೂ ವಿಸಜಾತೀಯನಾದವನು ಸೂಕ್ಷ್ಮವಾದವನು ಆತ್ಮ ಅಂತ ಹೇಳಿ ಅಂತಹ ಜ್ಞಾನದಿಂದ ಆ ಏಕರೂಪವಾದ ಆತ್ಮವಿಷೇಕವಾದ ಬುದ್ಧಿ ಅಸಂಗ ಕರ್ಮಾನುಷ್ಠಾನದಿಂದ ನಿರ್ಮಲವಾದ ಮನಸ್ಸಿನಲ್ಲಿ ನಿಶ್ಚಯವಾಗಿ ಯಾವಾಗ ನಿಲ್ಲುತ್ತೋ ಆಗ ಯೋಗವನ್ನು ಪಡೆದುಕೊಳ್ತೀಯ. ಯೋಗಂ ಅವಾಪ್ಸ್ಯಸಿ, ಯೋಗ ಶಬ್ದಕ್ಕೆ ಆತ್ಮಾವಲೋಕನಂ ಅಂತ ಇಲ್ಲಿ ಅರ್ಥ ಮಾಡಿ, ಆತ್ಮಾವಲೋಕನ ಅಂತ ಅರ್ಥ. ಅದರಲ್ಲಿ ಕಡೆ ಭಾಗದಲ್ಲಿ ಇದನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಏತದುಕ್ತಂ ಭವತಿ, ಇದಕ್ಕೆ ಹೀಗೆ ಇಷ್ಟು ಹೇಳಿದಾಗುತ್ತೆ. ಶಾಸ್ತ್ರಜನ್ಯ ಆತ್ಮಜ್ಞಾನಪೂರ್ವಕ ಕರ್ಮಯೋಗ ಸ್ಥಿತಪ್ರಜ್ಞತಾಖ್ಯ ಜ್ಞಾನನಿಷ್ಠಾಂ ಆಪಾದಯತಿ. ನಿಷ್ಠಾರೂಪ ಸ್ಥಿತಪ್ರಜ್ಞಾತು ಯೋಗಾಖ್ಯಂ ಆತ್ಮಾವಲೋಕನ ಸಾಧಯತಿ. ಎರಡು ಹಂತಗಳಲ್ಲಿ ಇದು ಫಲವು ಬರುತ್ತೆ. ಮೊದಲು ಶಾಸ್ತ್ರಜನ್ಯ ಆತ್ಮಜ್ಞಾನ ಉಂಟಾಗಬೇಕು, ಅದರಿಂದ ಕರ್ಮಯೋಗವು ಮಾಡಲ್ಪಡಬೇಕು. ಆ ಆತ್ಮಜ್ಞಾನಪೂರ್ವಕವಾದ ಕರ್ಮಯೋಗದಿಂದ ಆತ್ಮಜ್ಞಾನವು ಕೇವಲ ಶಾಸ್ತ್ರಜನ್ಯವಾಗಿರುತ್ತೆ. ಶಾಸ್ತ್ರದಿಂದ ಶ್ರವಣ ಮಾಡಿ ತಿಳಿದಂತಹ ಆತ್ಮಸ್ವರೂಪದ ಜ್ಞಾನ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ತಿಳಿದು ಅದರನ್ನು ನೆನೆಸಿಕೊಂಡೇ ಕರ್ಮಯೋಗವನ್ನು ಮಾಡಬೇಕು. ಆ ಕರ್ಮಯೋಗವನ್ನು ಮಾಡ್ತಾ ಇದ್ದರೆ
ಎಂದೋ ಒಂದು ದಿನ ಅವನಿಗೆ ಎಷ್ಟೋ ಕಾಲವಾದ ಮೇಲೆ ಸ್ಥಿತಪ್ರಜ್ಞತ ಅನ್ನುವಂತಹ ಒಂದು ಜ್ಞಾನ ನಿಷ್ಠೆ ಉಂಟಾಗುತ್ತೆ. ಆ ಜ್ಞಾನ ನಿಷ್ಠೆ ಅಂತ ಹೇಳುವ ಸ್ಥಿತಪ್ರಜ್ಞತೆ ಏನಿದೆಯೋ ಅದು ಮುಂದೆ ಅವನಿಗೆ ಆತ್ಮಾವಲೋಕವನ್ನು ಉಂಟು ಮಾಡುತ್ತೆ. ಅದಕ್ಕೆ ಯೋಗ ಅಂತ ಹೆಸರು. ಆದ್ದರಿಂದ ಶಾಸ್ತ್ರಜನ್ಯ ಜ್ಞಾನ, ಆತ್ಮಜ್ಞಾನ, ಕರ್ಮಯೋಗ, ಸ್ಥಿತಪ್ರಜ್ಞತ ಅಥವಾ ಜ್ಞಾನನಿಷ್ಠೆ ಮತ್ತು ಆತ್ಮಾವಲೋಕನ, ಹೀಗೆ ಈ ರೀತಿಯಲ್ಲಿ ಅವನಿಗೆ ಆತ್ಮಾವಲೋಕನ ಸಿದ್ಧಿಸುತ್ತೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಕಡೆ ಭಾಗ ನೋಡಬೇಕಾಗಿತ್ತು, ಯೋಗ ಅಂತ ಹೇಳುವುದು. ಏತದುಕ್ತಂ ಅಂತ ಹೇಳಿ ಅದರಲ್ಲಿ ಕೆಲವು ಸಂದೇಹಗಳು ಬರುತ್ತೆ ಇಲ್ಲಿ. ಏನು ಸಂದೇಹ ಅಂತ ಹೇಳಿದ್ರೆ, ಯೋಗ ಅಂತ ಹೇಳುವುದು ಉಪಾಯ ಅಂತ ಹೇಳಲ್ಪಟ್ಟಿತು. ಯೋಗ ಅಂತ ಹೇಳುವಂತಹದ್ದು ಅದು ಹೇಗೆ ಫಲತೆಯ ಅತ್ರ ನಿರ್ದಿಶ್ಯತೆ, ಫಲ ಅಂತ ಹೇಗೆ ಹೇಳಲ್ಪಡುತ್ತೆ ಅಂತ ಹೇಳ್ಬಿಟ್ಟು, ಯೋಗಕ್ಕೆ ಉಪಾಯ ಅನ್ನುವ ಅರ್ಥವಿದೆ. ಆದ್ದರಿಂದ ಫಲ ಅಂತ ಇಲ್ಲಿ ಹೇಳಲ್ಪಟ್ಟಿದೆಯಾ? ಯೋಗಮ್ಮ ವಾಪ್ಸ್ಯಸಿ ಅಂದರೆ ಯೋಗವು ಫಲವಾಯಿತು, ಅಲ್ಲಿಗೆ ಆತ್ಮಾವಲೋಕನ ಅನ್ನುವ ಅರ್ಥವನ್ನು ಮಾಡಿದ್ದಾರೆ ಇಲ್ಲಿ. ಉಪಾಯವಾದ ಯೋಗವು ಫಲವಾಗಿಯೂ ಹೇಗೆ ಆಗಕ್ಕೆ ಸಾಧ್ಯ? ಮತ್ತೆ ಆತ್ಮಜ್ಞಾನ ಪೂರ್ವಕಸ್ಯ ಚ ಕರ್ಮಯೋಗಸ್ಯ ಆತ್ಮಜ್ಞಾನಮೇವ ಸಾಧ್ಯಂ ಇದು ಚೇತ್ ಆತ್ಮಾಶ್ರಯಾದಿ ದೋಷಃ. ಆತ್ಮಜ್ಞಾನ ಪೂರ್ವಕವಾದ ಕರ್ಮಯೋಗ ಮಾಡಿದ್ರೆ ಅದಕ್ಕೆ ಆತ್ಮಜ್ಞಾನವೇ ಉಂಟಾಗುತ್ತೆ ಅದರಿಂದ ಅಂತ ಹೇಳಿದ್ರೆ ಆತ್ಮಾಶ್ರಯ ದೋಷ ಬರುತ್ತೆ. ಶ್ರವಣ ಮನನಾಭ್ಯಾಂ ಸ್ಥಿತಪ್ರಜ್ಞಸ್ಯ ಹಿ ಅನುಷ್ಠಾನಂ, ಸ್ಥಿತಪ್ರಜ್ಞನು ಶ್ರವಣ ಮನನಗಳನ್ನು ಮಾಡಬೇಕು. ತಥಾಚ ಕಥಂ ಅನುಷ್ಠಾನ ಸಾಧ್ಯ ಸ್ಥಿತಪ್ರಜ್ಞತ, ಸ್ಥಿತಪ್ರಜ್ಞತೆ ಅಂತ ಹೇಳೋದು ಅನುಷ್ಠಾನದಿಂದ ಹೇಗೆ ಉಂಟಾಗುತ್ತೆ? ಯಾಕೆಂದ್ರೆ ನಿಶ್ಚಲ ಪ್ರಜ್ಞಾ ಸ್ಥಿತಿ ಅಂತರೇಣ ಚ ಕಹ ಅಸೌ ಅಪರಃ ತದಾಪಾದ್ಯೋ ಯೋಗ. ಆದ್ದರಿಂದ ಇದು ನಿಶ್ಚಲವಾದ ಮನಸ್ಸು ಅಂತಾನೆ ಹೇಳೋದೇ ತಾನೆ, ಅದರಲ್ಲದೆ ಇನ್ನೊಂದು ಯೋಗ ಅಂತ ಬೇರೆ ಹೇಗೆ ಹೇಳ್ಬೇಕು? ಅದರಿಂದ ಉಂಟಾಗುವ ಯೋಗ ಅನ್ನುವುದು ಅದು ಹೇಗೆ ಹೇಳಕ್ ಸಾಧ್ಯ? ಇಲ್ಲಿ ಶ್ರವಣ ಮನನಗಳಿಂದ ಸ್ಥಿತಪ್ರಜ್ಞನು ಶ್ರವಣ ಮನನಗಳನ್ನು ಮಾಡಬೇಕು. ಅದು ಸ್ಥಿತಪ್ರಜ್ಞತೆ ಅಂದರೆ ಪ್ರಜ್ಞೆ ಸ್ಥಿತವಾಗಿರ್ಬೇಕು ಅಂತ ಅಷ್ಟ. ಅದು ಅನುಷ್ಠಾನದಿಂದ ಹೇಗೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು, ಸ್ಥಿತಪ್ರಜ್ಞದ ಅನುಷ್ಠಾನ ಶ್ರವಣ ಮನನ ಅಂತ ಹೇಳಿದ್ರೆ ಕಥಂ ಅನುಷ್ಠಾನ ಸಾಧ್ಯ ಈ ಸ್ಥಿತಪ್ರಜ್ಞತ, ಅನುಷ್ಠಾನದಿಂದ ಉಂಟಾಗುವುದು ಸ್ಥಿತಪ್ರಜ್ಞತೆ ಅಂತ ಹೇಳ್ತೀರಲ್ಲ. ಸ್ಥಿತಪ್ರಜ್ಞತೆ ಎನ್ನುವುದೇ ಶ್ರವಣ ಮನನ, ಅದು ಮಾಡಿದ್ರೇನೆ ಸ್ಥಿತಪ್ರಜ್ಞತೆಯಲ್ಲಿ ಇರ್ತಾನೆ. ಅದರಿಂದ ಅನುಷ್ಠಾನದಿಂದ ಉಂಟಾಗುವುದು ಸ್ಥಿತಪ್ರಜ್ಞತೆ ಅಂತ ಹೇಳ್ತೀರ, ಅದು ಹೇಗೆ ಹೇಳಕ್ ಸಾಧ್ಯ? ಮತ್ತೆ ನಿಶ್ಚಲವಾದ ಪ್ರಜ್ಞೆ ಅನ್ನೋದೇ ಸ್ಥಿತಪ್ರಜ್ಞೆ, ಅದುವೇ ಕಡೆಯಲ್ಲಿ ಉಂಟಾಗುವಂತಹದ್ದು. ಅದಕ್ಕಿಂತ ಅಧಿಕವಾದ ಒಂದು ಯೋಗ ಅಂತ ಬೇರೆ ಹೇಳಲ್ಪಟ್ಟಿದೆಯಲ್ಲ. ಈ ವಿಷಯಗಳಲ್ಲೆಲ್ಲ ಆತ್ಮಜ್ಞಾನ ಪೂರ್ವಕವಾಗಿ ಕರ್ಮಯೋಗ ಮಾಡಿದ್ರೆ ಆತ್ಮಜ್ಞಾನ ಉಂಟಾಗುತ್ತೆ. ಅದನ್ನ ಶ್ರವಣ ಮನನ ಮಾಡಿದ್ರೆ ಸ್ಥಿತಪ್ರಜ್ಞತೆ ಅಂತ ಹೇಳಿದ್ರೆ ಸ್ಥಿತಪ್ರಜ್ಞೆನೂ ಅದನ್ನ ಮಾಡಬೇಕು. ಇದರಿಂದ ಉಂಟಾಗುವುದು ಸ್ಥಿತಪ್ರಜ್ಞತೆ ಅಂತ ಹೇಳಲ್ಪಟ್ಟಿದೆ. ಆ ಸ್ಥಿತಪ್ರಜ್ಞತೆಯೇ ಕಡೆಯ ಹಂತವಾಗಿರ್ಬೇಕು. ಅದರಿಂದ ಮತ್ತೆ ಯೋಗ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಹೇಗೆ ಸ್ಪಷ್ಟವಾಗಿ ಅರ್ಥವನ್ನ ಇದಕ್ಕೆ ತಿಳಿಯೋದು ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಕರ್ಮಯೋಗ ಮತ್ತು ಯೋಗಾಖ್ಯಂ ಆತ್ಮಾವಲೋಕನಂ ಅಂತ. ಅಂದರೆ ಶಾಸ್ತ್ರಜನ್ಯ ಆತ್ಮಜ್ಞಾನ ಆತ್ಮಾವಲೋಕನ ಶಬ್ದಾಭ್ಯಾಂ ಆತ್ಮಾಶ್ರಯಾದಿ ನಿರಾಸಃ. ಇಲ್ಲಿ ಮೊದಲು ಪ್ರಶ್ನೆ ಬಂದಿದ್ದು, ಆತ್ಮಜ್ಞಾನ ಪೂರ್ವಕವಾಗಿ ಕರ್ಮಯೋಗ ಮಾಡಿದ್ರೆ ಆತ್ಮಜ್ಞಾನ ಬರುತ್ತೆ ಮುಂದೆ ಫಲ ಅಂತ ಹೇಳಿದ್ರೆ, ಮೊದಲು ಹೇಳಿದ್ದ ಆತ್ಮಜ್ಞಾನ ಕೇವಲ ಶಾಸ್ತ್ರಜನ್ಯವಾದದ್ದು, ಅದು ಕೇವಲ ಶ್ರವಣದಿಂದ ಉಂಟಾಗುವಂತಹದ್ದು. ಕಡೆಯಲ್ಲಿ ಬರುವಂತಹದ್ದು ಅನುಷ್ಠಾನದಲ್ಲಿ ಉಂಟಾಗಿರುವಂತಹದ್ದು, ಅದು ಆತ್ಮಾವಲೋಕನ ಅಂತ ಹೇಳಲ್ಪಟ್ಟಿದೆ. ಈ ಶ್ರವಣಜನ್ಯವಾದ ಜ್ಞಾನವು ಅನುಷ್ಠಾನದಲ್ಲಿ ಉಂಟಾಗಬೇಕು, ಪ್ರತಿ ಕ್ಷಣವೂ ಅದು ಇರಬೇಕು. ಅದು ಹಾಗಾದ್ರೆ ಅದಕ್ಕೆ ಆತ್ಮಾವಲೋಕನ ಸಾಕ್ಷಾತ್ಕಾರ ಅಂತ ಹೇಳಲ್ಪಡುವುದು. ಅದರಿಂದ ಮೊದಲು ಇರೋ ಆತ್ಮ ಜ್ಞಾನಕ್ಕೂ ಕಡೆಯಲ್ಲಿ ಬರುವ ಆತ್ಮಜ್ಞಾನಕ್ಕೂ ವ್ಯತ್ಯಾಸವಿದೆ. ಮೊದಲು ಇರಬೇಕಾದ ಆತ್ಮಜ್ಞಾನ ಕೇವಲ ಶ್ರವಣಜನ್ಯ ಶಾಸ್ತ್ರಜನ್ಯವಾದದ್ದು. ಕಡೆಯಲ್ಲಿ ಇರುವಂತಹದ್ದು ಅದು ಅನುಷ್ಠಾನದಿಂದ ಉಂಟಾಗುವ ಸಾಕ್ಷಾತ್ಕಾರ ರೂಪವಾದ ಆತ್ಮಾವಲೋಕನ ಅಂತ ಹೇಳಲ್ಪಡುವಂತಹದ್ದು. ಆದ್ದರಿಂದ ಅದರಲ್ಲಿ ಆತ್ಮಾಶ್ರಯ ದೋಷ ಅನ್ನೋದು ಇಲ್ಲ, ಮ್ಯೂಚುವಲ್ ಡಿಪೆಂಡೆನ್ಸ್ ಅನ್ನೋದು ಇಲ್ಲ ಅದರಲ್ಲಿ. ಆತ್ಮಜ್ಞಾನದಿಂದ ಕರ್ಮಯೋಗ, ಕರ್ಮಯೋಗದಿಂದ ಆತ್ಮಜ್ಞಾನ ಅಂದ್ರೆ ಮ್ಯೂಚುವಲ್ ಡಿಪೆಂಡೆನ್ಸ್ ಬಂತು ಆವಾಗ. ಆ ರೀತಿ ಅರ್ಥವಲ್ಲ ಆತ್ಮಾಶ್ರಯ ದೋಷ ಅಂತ ಹೇಳಿ ಅದಕ್ಕೆ ಶಾಸ್ತ್ರದಲ್ಲಿ. ಆ ರೀತಿ ಅಲ್ಲ. ಇದರಿಂದ ಮೊದಲು ಉಂಟಾಗುವ ಆತ್ಮಜ್ಞಾನ ಕೇವಲ ಶಾಸ್ತ್ರಜನ್ಯ,
ಅದಾದ ಮೇಲೆ ಕರ್ಮಯೋಗದಿಂದ ಬರುವಂತಹದ್ದು, ಕಡೆಯಲ್ಲಿ ಬರುವ ಫಲ ಅನ್ನೋದು ಆತ್ಮಾವಲೋಕನ ಅನ್ನುವುದು ಅವನಿಗೆ ಸ್ಥಿರವಾಗಿ ಎಂದಿಗೂ ಆತ್ಮ ಸಾಕ್ಷಾತ್ಕಾರ ಆಗುವಂತಹದ್ದು ಅನುಷ್ಠಾನದಲ್ಲಿ ಉಂಟಾಗುವಂತಹದ್ದು. ಆದ್ದರಿಂದ ಅದೆರಡಕ್ಕೂ ಬಹಳ ವ್ಯತ್ಯಾಸವಿದೆ. ಆತ್ಮಾಶ್ರಯ ದೋಷವಿಲ್ಲ ಅಂತ ಹೇಳೋದು. ಮತ್ತೆ ಆತ್ಮಜ್ಞಾನ ಜ್ಞಾನನಿಷ್ಠಾ ಶಬ್ದಾಭ್ಯಾಂ ಶ್ರವಣ ಮಾತ್ರ ಸಿದ್ಧ ತತ್ವನಿಶ್ಚಯ ಜ್ಞಾನ ಯೋಗ ವಿಷಯಾಭ್ಯಾಂ ಜ್ಞಾನಯೋಗ ವಿಷಯಾಭ್ಯಾಂ ತೃತೀಯಸ್ಯ ಪರಿಹಾರ. ಅದಾದ ಮೇಲೆ ಆತ್ಮಜ್ಞಾನ ಮತ್ತು ಜ್ಞಾನನಿಷ್ಠ ಎರಡು ವಿಷಯಗಳು ಹೇಳಲ್ಪಟ್ಟಿತು. ಆತ್ಮಜ್ಞಾನ ಮತ್ತು ಜ್ಞಾನನಿಷ್ಠೆ. ಆತ್ಮಜ್ಞಾನ ಅನ್ನೋದು ಶ್ರವಣ ಮಾತ್ರ ಸಿದ್ಧ ತತ್ವನಿಶ್ಚಯ, ಶ್ರವಣ ಮಾತ್ರ ಸಿದ್ಧವಾದದ್ದು. ಇನ್ನೊಂದು ತತ್ವನಿಶ್ಚಯವಾದ ಜ್ಞಾನಯೋಗ. ಆದ್ದರಿಂದ ಜ್ಞಾನನಿಷ್ಠೆ ಅಂತ ಹೇಳಿದ್ರೆ ನಿಶ್ಚಯ ಉಂಟಾಗಿರುವಂತಹ ಜ್ಞಾನಯೋಗ ಹೇಳಲ್ಪಟ್ಟಿದೆ ಜ್ಞಾನನಿಷ್ಠ ಅಂತ ಹೇಳೋದ್ರಿಂದ. ಆದ್ದರಿಂದ ಎರಡಕ್ಕೂ ವಿಷಯಗಳು ಬೇರೆ. ಆತ್ಮಜ್ಞಾನ ಮೊದಲು ಹೇಳಿರೋದು ಕೇವಲ ಶ್ರವಣ ಮಾತ್ರ ಸಿದ್ಧವಾದದ್ದು. ಜ್ಞಾನನಿಷ್ಠ ಅಂತ ಹೇಳಿದ್ರೆ ತತ್ವ ನಿಶ್ಚಯ ಮಾಡುವಂತಹ ಜ್ಞಾನಯೋಗ, ತತ್ವದ ನಿಶ್ಚಯಾತ್ಮಕವಾದ ಜ್ಞಾನ ಉಂಟಾಗಿರಬೇಕು. ಹಾಗೆಯೇ ಚತುರ್ಥೋಪಿ ಉಕ್ತ ಪ್ರಕಾರೇಣ ಸಾಕ್ಷಾತ್ಕಾರ ತದ್ದೇತು ಸ್ಮೃತಿ ಸಂತತಿ ಭೇದಾತ್ ಪರಿಹೃತ. ಆದ್ದರಿಂದ ಇದು ಸ್ಮೃತಿ ಸಂತತಿ ರೂಪ ಅಂದರೆ ನಿರಂತರವಾಗಿ ಚಿಂತನೆ ಮಾಡೋದ್ರಿಂದ ಸಾಕ್ಷಾತ್ಕಾರವಾಗುತ್ತೆ. ಉಪಾಸನಾತ್ಮಕವಾದದ್ದು ಅದು ಕೂಡ ಜ್ಞಾನಯೋಗ ಅಂತ ಹೇಳೋ ಕೂಡ ಆ ರೀತಿಯೇ. ಅದನ್ನ ಸ್ಪಷ್ಟವಾಗಿ ಸಂಗ್ರಹವಾಗಿ ಸ್ವಾಮಿ ದೇಶಿಕನಲ್ಲಿ ತಿಳಿಸ್ತಾರೆ. ಮೊದಲು ಪ್ರಥಮಂ ಶಾಸ್ತ್ರತಃ ತತ್ವಜ್ಞಾನ, ಇದು ಬಹಳ ಸುಲಭವಾಗಿ ಇಲ್ಲಿ ತಿಳಿಸ್ತಾರೆ. ತತಃ ಸ್ಮೃತಿ ಸಂತತಿ ರೂಪಂ ಉಪಾಸನಂ, ಶಾಸ್ತ್ರದಿಂದ ತತ್ವಜ್ಞಾನ ಬಂದರೆ ಅದನ್ನ ನಿರಂತರವಾಗಿ ಚಿಂತನೆ ಮಾಡಬೇಕು. ತತಃ ತನ್ಮೂಲ ಸಾಕ್ಷಾತ್ಕಾರ ಇತಿ ಜ್ಞಾನ ಪರ್ವಭೇದ, ಜ್ಞಾನದಲ್ಲಿ ಈ ರೀತಿ ಪರ್ವಭೇದಗಳಿದೆ ಅಂತ ಇದನ್ನ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಇಲ್ಲಿ ಯಾವ ವಿಧವಾದ ಆತ್ಮಾಶ್ರಯ ದೋಷವೋ ಮೊದಲಾದ ದೋಷಗಳು ಇಲ್ಲ ಅನ್ನೋದನ್ನ ಪರಿಹಾರ ಮಾಡ್ತಾರೆ. ಈ ಶಬ್ದಗಳನ್ನು ಪ್ರಯೋಗ ಮಾಡುವಾಗ ಶ್ಲೋಕದಲ್ಲಿಯೂ ಹಾಗೆಯೇ ಇದರಲ್ಲಿಯೂ ಕೂಡ ನಮಗೆ ಅದರ ಶಬ್ದಗಳಿಗೆ ಅರ್ಥಗಳನ್ನು ಸ್ಪಷ್ಟವಾಗಿ ತಿಳಿಬೇಕಾದ್ದರಿಂದ ಈ ರೀತಿ ಸ್ಪಷ್ಟಪಡಿಸ್ತಾರೆ. ಶಾಸ್ತ್ರದಿಂದ ತತ್ವಜ್ಞಾನ ಉಂಟಾಗುತ್ತೆ, ಇದು ಕೇವಲ ಶ್ರವಣಜನ್ಯವಾದ ಜ್ಞಾನ. ಅದಾದ ಮೇಲೆ ಆ ಜ್ಞಾನವನ್ನು ನಿರಂತರವಾಗಿ ಸ್ಮೃತಿ ಚಿಂತನೆಯನ್ನು ಮಾಡಿದ್ರೆ ಅದಾದ ಮೇಲೆ ಸಾಕ್ಷಾತ್ಕಾರವಾಗುತ್ತೆ. ಜ್ಞಾನದಲ್ಲಿ ಇದೆ ಪರ್ವಭೇದ ಅಂತ ಹೇಳುವಂಥದ್ದು. ಅದರಿಂದಲೇ ವಾಕ್ಯಾರ್ಥ ಜ್ಞಾನದಿಂದ ಫಲ ಬರೋದಿಲ್ಲ, ವಾಕ್ಯಾರ್ಥ ಜ್ಞಾನದಿಂದ ಫಲ ಬರೋದಿಲ್ಲ. ಉಪಾಸನಾತ್ಮಕವಾದ ಜ್ಞಾನವೇ ಬೇರೆ, ವಾಕ್ಯಾರ್ಥ ಜ್ಞಾನವೇ ಬೇರೆ. ವಾಕ್ಯಾರ್ಥ ಜ್ಞಾನಕ್ಕೆ ವಿಧಿ ಬೇಕಾಗಿಲ್ಲ. ಶಾಸ್ತ್ರಜನ್ಯವಾದ ತತ್ವಜ್ಞಾನ ಶ್ರವಣ ಮಾಡಿದ್ರೆ ಕೇಳಿದ್ರೆ ಸಾಕು, ಬರುತ್ತೆ ಅದಕ್ಕೆ. ಆದರೆ ಈ ಉಪಾಸನಾತ್ಮಕವಾದ ಜ್ಞಾನಕ್ಕೆ ವಿಧಿ ಬೇಕು. ಇದು ವಿಧೇಯ ಜ್ಞಾನ ಅಂತ ಹೇಳುತ್ತೆ. ಬರೀ ವಾಕ್ಯಾರ್ಥ ಜ್ಞಾನಕ್ಕೆ ಅವಿಧೇಯ ಜ್ಞಾನ ಅಂತ ಹೆಸರು. ಅದಕ್ಕೊಂದು ವಿಧಿ ಬೇಕಾಗಿಲ್ಲ. ಅವಿಧೇಯ ಜ್ಞಾನದಿಂದ ನಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ, ತತ್ವ ಸಾಕ್ಷಾತ್ಕಾರ ಆಗೋದಿಲ್ಲ. ಅದು ನಮ್ಮ ಸಿದ್ಧಾಂತದಲ್ಲಿ ಮುಖ್ಯವಾದದ್ದು, ಎಲ್ಲ ವಿಷಯದಲ್ಲಿಯೂ ಭಕ್ತಿಯೋಗದಲ್ಲಿಯೂ ಹಾಗೆಯೇ. ಆದ್ದರಿಂದ ಅದನ್ನ ಇಲ್ಲಿಯೂ ಅದು ಜ್ಞಾನಯೋಗದಲ್ಲಿಯೂ ಅದೇ ರೀತಿ ನಿರಂತರ ಚಿಂತನೆ ಮಾಡೋದೇ ಆ ಜ್ಞಾನನಿಷ್ಠೆ ಅಂತ ಹೇಳೋದು. ಅದಾದ ಮೇಲೆಯೇ ಸಾಕ್ಷಾತ್ಕಾರವಾಗುತ್ತೆ. ನಂತರ ಈಗ ಆ ಜ್ಞಾನನಿಷ್ಠ ಅಂತ ಹೇಳಲ್ಪಟ್ಟ ಸ್ಥಿತಪ್ರಜ್ಞ ಹೇಳಲ್ಪಟ್ಟಿದ್ದು, ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಅರ್ಜುನನಿಗೆ ಅದನ್ನ ಪರಿಹಾರ ಮಾಡ್ತಾನೆ ಕೃಷ್ಣನು. ಏವ ಮುಕ್ತಃ ಪಾರ್ಥಃ ಅಸಂಗಕರ್ಮಾನುಷ್ಠಾನ ರೂಪ ಕರ್ಮಯೋಗ ಸಾಧ್ಯ ಸ್ಥಿತಪ್ರಜ್ಞತಾಯಾಃ ಯೋಗ ಸಾಧನ ಭೂತಾಯಾಃ ಸ್ವರೂಪಂ ಸ್ಥಿತಪ್ರಜ್ಞಸ್ಯ ಅನುಷ್ಠಾನ ಪ್ರಕಾರಂಚ ಪೃಚ್ಛತಿ. ಭಾಷಿಕಾರರು ಪ್ರವೇಶದಲ್ಲಿಯೇ ಸ್ಪಷ್ಟ ಮಾಡ್ತಾರೆ. ಯಾವ ಒಂದು ವಿಷಯದಲ್ಲಿ ಪ್ರಶ್ನೆಯಲ್ಲಿ ಮಾಡಲ್ಪಟ್ಟಿದೆ ಅರ್ಜುನನಿಂದ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ಬಿಡ್ತಾರೆ ಇದರಲ್ಲಿ. ಈ ರೀತಿ ಹೇಳಲ್ಪಟ್ಟ ಅರ್ಜುನನು ಅಸಂಗ ಕರ್ಮಾನುಷ್ಠಾನ ರೂಪ ಕರ್ಮಯೋಗ ಸಾಧ್ಯ ಸ್ಥಿತಪ್ರಜ್ಞತಾಯ, ಫಲದಲ್ಲಿ ಸಂಘವಿಲ್ಲದೆ ಮಾಡಿದಂತಹ ಕರ್ಮದ ಅನುಷ್ಠಾನದಿಂದ ಆ ಅನುಷ್ಠಾನವನ್ನು ಹೊಂದಿರುವಂತಹ ಕರ್ಮಯೋಗ, ಆ ಕರ್ಮಯೋಗದಿಂದ ಸಾಧ್ಯವಾದ ಸ್ಥಿತಪ್ರಜ್ಞತೆ. ಆದ್ದರಿಂದ ಈ ಕರ್ಮಯೋಗ ಅನ್ನೋದು ನಿತ್ಯ ನೈಮಿತ್ತಿಕ ಕರ್ಮ ಅಲ್ಲ. ಇದನ್ನ ಮುಂದೆ ಇನ್ನೂ ಸ್ಪಷ್ಟವಾಗಿ ಬರುತ್ತೆ, 3ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಬರುತ್ತೆ. ಈ ಕರ್ಮಯೋಗ ಅಂತ ಹೇಳೋದು ನಿತ್ಯ ನೈಮಿತ್ತಿಕ ಕರ್ಮವಲ್ಲದೆ ಬೇರೆ ಒಂದು ಕರ್ಮವನ್ನ ಆರಿಸಿಕೊಂಡು ಪ್ರತಿದಿನವೂ
ಅದನ್ನ ಆ ಒಂದು ಫಲದಲ್ಲಿ ಆಶೆ ಇಲ್ಲದೆ ಆತ್ಮಜ್ಞಾನಪೂರ್ವಕವಾಗಿ ನಿಯತವಾಗಿ ಪ್ರತಿದಿನವೂ ಮಾಡಬೇಕು. ಅದನ್ನ ನಿಯತ ಕಾಲದಲ್ಲಿ ಮಾಡಬೇಕು. ಅದು ಕರ್ಮಯೋಗ ಅಂತ ಹೇಳಲ್ಪಡೋದು. ಅದರ ಬೇರೆ ವಿಧಗಳು ಅದೆಲ್ಲ ಮುಂದೆ ಬರುತ್ತೆ. 3ನೇ ಅಧ್ಯಾಯ ಆದಮೇಲೆ ವಿಸ್ತಾರವಾಗಿ ಬರುತ್ತೆ. ದ್ರವ್ಯಯೋಗ, ದೈವಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ ಮೊದಲಾದ ಬೇಕಾದಷ್ಟು ಕರ್ಮಯೋಗದಲ್ಲಿ ಭೇದಗಳಿದೆ. ಅದೆಲ್ಲ ಮುಂದೆ ಬರುತ್ತೆ. ಆದರೆ ಕರ್ಮಯೋಗ ಅಂತ ಹೇಳುವಂತಹದ್ದು ಒಂದು ಕರ್ಮವನ್ನು ಆರಿಸ್ಕೊಳ್ಬೇಕು. ಅದನ್ನ ಬೇರೆ ಯಾವುದಾದ್ರೂ ಆಗಿರ್ಬೋದು, ಅದರಲ್ಲಿ ಆತ್ಮಜ್ಞಾನಪೂರ್ವಕವಾಗಿ ನಿಯತವಾದ ಕಾಲದಲ್ಲಿ ಪ್ರತಿದಿನವೂ ಫಲದಲ್ಲಿ ಆಶೆ ಇಲ್ಲದೆ ಮಾಡ್ತಾ ಇದ್ರೆ ಆತ್ಮಜ್ಞಾನವು ಅಧಿಕವಾಗಿ ಹೋಗಿ ಮುಂದೆ ಜ್ಞಾನನಿಷ್ಠೆ ಉಂಟಾಗುತ್ತೆ ಅವನಿಗೆ. ಆದ್ದರಿಂದ ಅದು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲದ ಬೇರೆ ಒಂದು ಕರ್ಮ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಲೇಬೇಕು ಎಲ್ಲರೂ. ಭಕ್ತಿಯೋಗಿ ಆದರೂ ಅಷ್ಟೇ, ಕರ್ಮಯೋಗಿ ಆದರೂ ಅಷ್ಟೇ, ಜ್ಞಾನಯೋಗಿ ಆದರೂ ಅಷ್ಟೇ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಇರಬೇಕು. ಅದನ್ನು ಮಾಡದೇ ಇರುವಂತಹ ಸಮಯದಲ್ಲಿ ಒಂದು ಕರ್ಮವನ್ನು ಆರಿಸಿಕೊಂಡು ಫಲದಲ್ಲಿ ಆಶೆ ಇಲ್ಲದೆ ಆತ್ಮಜ್ಞಾನಪೂರ್ವಕವಾಗಿ ನಿಯತವಾಗಿ ಪ್ರತಿದಿನವೂ ಮಾಡುವಂತಹದಕ್ಕೆ ಕರ್ಮಯೋಗ ಅಂತ ಹೆಸರು. ಆ ಕರ್ಮಯೋಗದಿಂದ ಸಾಧ್ಯವಾದದ್ದು ಯಾವುದು ಅಂದರೆ ಸ್ಥಿತಪ್ರಜ್ಞತೆ, ಜ್ಞಾನನಿಷ್ಠೆ ಅಂತ ಹೇಳಲ್ಪಡುತ್ತೆ. ಅದನ್ನ ಇಲ್ಲಿ ಹೇಳಿ, ಅದು ಯೋಗ ಸಾಧನ ಭೂತಾಯ ಸ್ವರೂಪ. ಅದು ಯೋಗಕ್ಕೆ ಸಾಧನ. ಯೋಗ ಅಂತ ಹೇಳಿದ್ರೆ ಹಿಂದಿನ ಶ್ಲೋಕದಲ್ಲಿ ಆತ್ಮಾವಲೋಕನಂ, ಯೋಗ ಆತ್ಮಾವಲೋಕನಂ ಅಂತ ಸ್ಪಷ್ಟಪಡಿಸಿದ್ರು. ಇದರಿಂದ ಅಸಂಗ ಕರ್ಮಾನುಷ್ಠಾನ ರೂಪವಾದ ಕರ್ಮಯೋಗದಿಂದ ಸಾಧ್ಯವಾದ ಸ್ಥಿತಪ್ರಜ್ಞತೆ ಯಾವುದಿದೆಯೋ ಅದು ಯೋಗ ಸಾಧನ ಭೂತ ಆಗಿದೆಯಲ್ಲ, ಯೋಗಕ್ಕೆ ಸಾಧನವಾಗಿದೆ. ಅಂದರೆ ಅದರಿಂದ ಯೋಗವನ್ನ ಪಡೆದುಕೊಳ್ಳಬಹುದು, ಆತ್ಮಾವಲೋಕನವನ್ನ. ಅದರ ಒಂದು ಸ್ವರೂಪವೇನು? ಮತ್ತೆ ಸ್ಥಿತಪ್ರಜ್ಞಸ್ಯ ಅನುಷ್ಠಾನ ಪ್ರಕಾರ. ಆ ರೀತಿ ಆ ಸ್ಥಿತಿಯಲ್ಲಿ ಇರುವ ಒಬ್ಬ ಸ್ಥಿತಪ್ರಜ್ಞ ಅಂತ ಹೇಳಲ್ಪಡುವ ಸಾಧಕ ಇದಾನಲ್ಲ, ಅವನ ಅನುಷ್ಠಾನ ಪ್ರಕಾರವನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನನು ಅನ್ನೋದು ಪ್ರವೇಶದಲ್ಲಿ ಹೇಳ್ತಾರೆ ಭಾಷಿಕಾರರು. ಅರ್ಜುನ ಉವಾಚ. ಯಾಕೆ ಅಂದ್ರೆ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ ಈ ವಿಷಯ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಬಹಳ ಸಾಮಾನ್ಯವಾದ ಶಬ್ದಗಳ ಪ್ರಯೋಗ ಇದೆ ಇಲ್ಲಿ. ಅವನ ಭಾಷೆ ಏನು ಮಾತಾಡ್ತಾನವನು, ಹೇಗೆ ಕೂತಿರ್ತಾನೆ, ಆಸೀತ ಆಸನ ಕುಳಿತುಕೊಳ್ಳೋದು ಅಂತ ಅರ್ಥ. ಈ ರೀತಿ ಬಹಳ ಸಾಮಾನ್ಯವಾದ ಶಬ್ದಗಳನ್ನ ಇಲ್ಲಿ ಕಂಡು ಬರುತ್ತೆ, ಶಬ್ದಗಳು ಈ ಶ್ಲೋಕದಲ್ಲಿ. ಆದರೆ ಇಲ್ಲಿ ಏನು ಪ್ರಶ್ನೆ ಇದೆ ಅಂದರೆ, ಯೋಗಕ್ಕೆ ಸಾಧನವಾದ ಸ್ಥಿತಪ್ರಜ್ಞತೆಯ ಸ್ವರೂಪವು ಮತ್ತೆ ಆ ಸ್ಥಿತಪ್ರಜ್ಞನ ಒಂದು ಅನುಷ್ಠಾನ ಪ್ರಕಾರ, ಆ ರೀತಿ ಸಾಧನೆ ಮಾಡ್ತಾ ಇರುವಂತಹ ಒಬ್ಬ ಸಾಧಕ, ಅವನ ಸ್ಥಿತಪ್ರಜ್ಞೆಯ ಅವಸ್ಥೆಯಲ್ಲಿರುವಂತಹವನು ಅನುಷ್ಠಾನ ಪ್ರಕಾರ ಹೇಗೆ, ಈ ಪ್ರಶ್ನೆ ಇಲ್ಲಿ ಮಾಡಲ್ಪಡ್ತಾ ಇದೆ ಅಂತ ಹೇಳಿದ್ರು. ಅದನ್ನ ವಿವರಿಸ್ತಾರೆ. ಸಮಾಧಿಸ್ಥಸ್ಯ, ಸಮಾಧಿಯಲ್ಲಿ ಇರುವವನು. ಸಮಾಧೌ ತಿಷ್ಠತಿ ಇತಿ ಸಮಾಧಿಸ್ಥಃ. ಗತಿ ಗತ್ಯರ್ಥಕ ಧಾತು ಅದು. ಸಮಾಧೌ ತಿಷ್ಠತಿ ಇತಿ ಸಮಾಧಿಸ್ಥಃ ಅಂತ. ಸಮಾಧಿಯಲ್ಲಿ ಇರುವಂತಹವನು. ಸಮಾಧಿಯಲ್ಲಿ ಇರುವಂತಹ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಕಹ ವಾಚಕ ಶಬ್ದ, ಅವನನ್ನು ತಿಳಿಸುವ ಶಬ್ದ ಯಾವುದು ಅಂತ ಕೇಳಿದ್ರು. ವಾಚಕ ಶಬ್ದ ತಸ್ಯ ಸ್ವರೂಪಂ ಕೀದೃಶಂ ಇತಿ ಅರ್ಥ. ಕಾ ಭಾಷಾ ಅಂತ ಹೇಳಿದ್ರೆ, ಕಾ ಭಾಷಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸ್ಥಿತಪ್ರಜ್ಞೆಯಲ್ಲೂ ಬೈದಾನಲ್ಲ, ಅವನನ್ನು ತಿಳಿಸುವ ಶಬ್ದವೇನು ಅಂತ ಹೇಳಿದ್ರೆ ಅವನ ಸ್ವರೂಪ ಹೇಗಿರುತ್ತೆ ಅಂತ ಅರ್ಥ. ತಸ್ಯ ಸ್ವರೂಪಂ ಕೀದೃಶಂ. ಸ್ಥಿತಪ್ರಜ್ಞ ಕಿಂಚ ಭಾಷಣಾದಿಕಂ ಕರೋತಿ, ಏನು ಮಾತಾಡ್ತಾನು, ಪ್ರಭಾಷೇತ ಕಿಂ ಪ್ರಭಾಷೇತ, ಆದಿಕಂ ಅನ್ನೋದ್ರಿಂದ ಕಿಮಾಸೀತ ಅನ್ನೋದು ಸೇರಿಸ್ಬಿಟ್ರು ಅಲ್ಲಿ. ಇಲ್ಲಿ ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ. ಇದಕ್ಕೆ ಸ್ವಾಮಿ ದೇಶಿಕನ್ ವಿಸ್ತಾರವಾಗಿ ತಿಳಿಸ್ತಾರೆ ಇದರಲ್ಲಿ. ಪ್ರಶ್ನರೂಪಸ್ಯ ಉತ್ತರ ಶ್ಲೋಕಸ್ಯ ಅವತಾರಂ. ಮುಂದಿನ ಶ್ಲೋಕಗಳು ಉತ್ತರ. ಪ್ರಜಹಾತಿ ಯದಾ ಕಾಮಾನ್ ಅಂತ ಹೇಳೋದು ಉತ್ತರವನ್ನು ಕೊಡ್ತಾ ಇರೋ ಶ್ಲೋಕಗಳು. ಭಗವಾನುವಾಚ ಅಂತ ಬರೋದು. ಇದು ಪ್ರಶ್ನೆ. ಆದ್ರಿಂದ ಪ್ರಶ್ನರೂಪಸ್ಯ ಉತ್ತರ ಶ್ಲೋಕಸ್ಯ ಅವತಾರಂ ತತ್ರ ಪೂರ್ವ ಉತ್ತರಾರ್ಧಯೋ ಕ್ರಮಾತ್ ನಿಷ್ಕೃಷ್ಟ ಪ್ರಶ್ನಾರ್ಥಂ ಚಾಹ ಏವಮಿತಿ ಹೇಳಿದ್ರು. ಏವಂ
ಇದು ಪ್ರಶ್ನ ರೂಪಾರ್ಥವಾದದ್ದು. ಮುಂದೆ ಉತ್ತರ ಬರುತ್ತೆ ಅದಕ್ಕೆ. ಆದ್ದರಿಂದ ಏವ ಮುಕ್ತಃ ಪಾರ್ಥಃ ಅಂತ ಹೇಳಿ ಪ್ರಶ್ನೆಯು ಇಲ್ಲಿ ಹೇಳಲ್ಪಟ್ಟಿದೆ. ಪೂರ್ವಾರ್ಧಸ್ಯ ಅಭಿಪ್ರೇತಂ ವಕ್ತುಂ ಅನ್ವಯಂ ತಾವದಾಹ ಸಮಾಧಿ ಇತಿ ಸಮಾಧಿಸ್ತಸ್ಯ ಸ್ಥಿತಪ್ರಜ್ಞಸ್ಯ. ಸಮಾಧಿ ಅಂತ ಹೇಳಿದ್ರೆ ಮನಸ್ಸಿನ ಸ್ಥಿತಿ, ಮನಸ್ಸು ಅಂತ ಅರ್ಥ. ಇಲ್ಲಿ ಸಮಾಧಿ ಯತ್ರ ಪೂರ್ವ ನಿರುಕ್ತ ಪ್ರಕಾರಂ ಮನಃ ಸಮ್ಯಕ್ ಆಧೀಯತೆ ಅಸ್ಮಿನ್ ಇತಿ ಸಮಾಧಿ ಮನಃ. ಅದರಿಂದ ಸಮಾಧಿ ಅಂದರೆ ಮನಸ್ಸು. ತತ್ರ ಸ್ಥಿತಿ ತದ್ವಶೀಕರಣೇನ ಅವಸ್ಥಾನಂ ಅಂತ ಅರ್ಥ. ಅದರಲ್ಲಿಯೇ ಇರೋದು ಅಂತ ಹೇಳಿದ್ರೆ ಅದನ್ನು ವಶಪಡಿಸ್ಕೊಂಡಿರೋದು ಅಂತ, ಮನಸ್ಸನ್ನ ವಶಪಡಿಸಿಕೊಂಡಿರುವಂತಹದ್ದು. ಕಿಂ ಪ್ರಭಾಷೇತ ಇತ್ಯನೇನ ಪುನರುಕ್ತಿ ಪರಿಹಾರಾಯ. ಇಲ್ಲಿ ಭಾಷಾ ಅಂತ ಬಂತು, ಪ್ರಭಾಷಾ ಎರಡು ಬಂತು. ಇಲ್ಲಿ ಭಾಷಾ ಕಾ ಭಾಷಾ ಕಿಂ ಪ್ರಭಾಷೇತ, ಪುನರುಕ್ತಿ ಇಲ್ಲ ಇದರಲ್ಲಿ. ಆದ್ದರಿಂದ ಒಂದು ಸ್ವರೂಪವನ್ನು ತಿಳಿಸುತ್ತೆ, ಇನ್ನೊಂದು ಭಾಷಣಾಧಿಕಂ ಅಂತ ಹೇಳಿದ್ರು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಇತ್ಯತ್ರ ಕರ್ತೃತಯ ಅನ್ವಯ ಶಂಕಾಂ ಅಪಾಕರೋತಿ ಕೋ ವಾಚಕ ಶಬ್ದ ಇತಿ. ಸ್ಥಿತಪ್ರಜ್ಞನು ಮಾತನಾಡುವುದಲ್ಲ ಇಲ್ಲಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂದರೆ ಸ್ಥಿತಪ್ರಜ್ಞನ ಮಾತುಗಳು ಹೇಗಿರುತ್ತೆ, ಭಾಷೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅವನು ಕರ್ತ ಅಂತ ತಿಳಿದು ಬರುತ್ತೆ. ಆ ರೀತಿ ಅರ್ಥವಲ್ಲ ಇಲ್ಲಿ, ಆ ರೀತಿ ಅರ್ಥವಲ್ಲ. ಆದ್ದರಿಂದ ಅದನ್ನ ನಿರಾಕರಣೆ ಮಾಡ್ತಾರೆ. ಕರ್ತೃತಯ ಅನ್ವಯ ಶಂಕಾಂ ಅಪಾಕರೋತಿ ಕಹ ವಾಚಕ ಶಬ್ದ ಅಂತ ಅರ್ಥ. ಸ್ಥಿತಪ್ರಜ್ಞಸ್ಯ ಭಾಷಾ ಕಾ ಅಂದರೆ ಅವನನ್ನು ತಿಳಿಸುವ ಶಬ್ದವೇನು, ಅವನ ಸ್ವರೂಪವೇನು ಅನ್ನೋದು ಅರ್ಥವನ್ನು ಮಾಡಿದ್ರು. ನನು ಸ್ಥಿತಪ್ರಜ್ಞ ಇತ್ಯೇವ ವಾಚಕೆ ಸಿದ್ಧೆ ಕಿಂ ವಾಚಕಾಂತರಂ ಪೃಚ್ಛತೆ. ಸ್ಥಿತಪ್ರಜ್ಞಾ ಶಬ್ದವೇ ಹೇಳುತ್ತಲ್ಲ, ಬೇರೆ ಒಂದು ಶಬ್ದ ಯಾಕೆ ಬೇಕು ನಿಮಗೆ? ಅದರಿಂದ ಸ್ಥಿತಪ್ರಜ್ಞ ಇತ್ಯೇವ ವಾಚಕೆ ಸಿದ್ಧೆ, ಅದೇ ತಿಳಿಸುತ್ತಲ್ಲ, ಸ್ಥಿತಪ್ರಜ್ಞಾ ಅಂತ ತಾನೇ ಅವನಿಗೆ ವಾಚಕ ಶಬ್ದ ಅಂತ ಹೇಳಿದ್ರೆ. ಕಿಂ ಚಾತ್ರ ವಾಚಕ ಪ್ರಶ್ನಸ್ಯ ಪ್ರಯೋಜನಂ, ಇದೇನು ಪ್ರಯೋಜನ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ತಸ್ಯ ಸ್ವರೂಪಂ ಕೀದೃಶಂ ಇತ್ಯರ್ಥ. ಕೇನಚಿತ್ ವಾಚಕೇನ ಹಿ ಕಸ್ಯಚಿತ್ ಪ್ರಕಾರಭೂತ ಪ್ರವೃತ್ತಿ ನಿಮಿತ್ತ ವಿಶಿಷ್ಟ ಸ್ವರೂಪಂ ನಿರ್ದೇಷ್ಟವ್ಯಂ ಇತಿ ಭಾವ. ಒಂದು ಪ್ರವೃತ್ತಿ ನಿಮಿತ್ತ ವಿಶಿಷ್ಟವಾದ ಸ್ವರೂಪ ಹೇಳಬೇಕಾದ್ರೆ ಕಸ್ಯಚಿತ್ ಪ್ರಕಾರಭೂತ ಪ್ರವೃತ್ತಿ ನಿಮಿತ್ತ ವಿಶಿಷ್ಟ ಸ್ವರೂಪಂ, ಅವನ ಪ್ರವೃತ್ತಿಗೆ ನಿಮಿತ್ತವಾದದ್ದು. ಪ್ರವೃತ್ತಿ ನಿಮಿತ್ತ ಅವನ ಶಬ್ದಗಳನ್ನು, ಇವಾಗ ಅವನಿಗೆ ಪ್ರಕಾರವಾಗಿರುವುದು, ಅವನ ಪ್ರಕಾರಗಳನ್ನೆಲ್ಲ ತಿಳಿಸ್ಬೇಕು. ಸ್ವರೂಪವನ್ನು ತಿಳಿಸ್ಬೇಕಾದ್ರೆ ಅದಕ್ಕೆ ಶಬ್ದಗಳ ಪ್ರಯೋಗ ಮಾಡಬೇಕು. ಅದಕ್ಕೆಲ್ಲ ಒಂದು ನಿಮಿತ್ತ ಇರುತ್ತೆ. ಅದನ್ನ ಆ ಒಂದು ಕಾರಣದಿಂದ ಶಬ್ದಗಳು ಉಪಯೋಗಿಸಲ್ಪಡುತ್ತೆ. ಆ ಶಬ್ದಗಳನ್ನು ಉಪಯೋಗಿಸಿ ಅವನ ಸ್ವರೂಪವನ್ನು, ಅವನ ಪ್ರಕಾರವನ್ನೆಲ್ಲ ತಿಳಿಸ್ಬೇಕು. ಆದ್ದರಿಂದ ಇಲ್ಲಿ ಆ ರೀತಿ ಶಬ್ದಗಳು ವೇದದಲ್ಲಿ ಎಲ್ಲ ಕಡೆಯೂ ಹಾಗೆಯೇ ಬರುತ್ತೆ. ತತ್ ತ್ವಮಸಿ ಅಂತ ಹೇಳಿದ್ರೆ ಏನು ಪ್ರವೃತ್ತಿ ನಿಮಿತ್ತ ಅದಕ್ಕೆ ಅಂತ ಹೇಳಿದ್ರೆ ಅದು ಜೀವಾತ್ಮನ ಶರೀರವಾಗಿ ಉಳ್ಳ ಬ್ರಹ್ಮನು ಅಂತ ಹೇಳುವ ಪ್ರಯೋಜನ ಅಲ್ಲಿ. ಆದ್ದರಿಂದ ಅಲ್ಲಿ ಆ ವಾಚಕ ಶಬ್ದಕ್ಕೆ ಒಂದು ಪ್ರವೃತ್ತಿ ನಿಮಿತ್ತವಿದೆ. ಅದರ ಮೂಲಕ ಎಲ್ಲವೂ ಪರಮಾತ್ಮನಿಗೆ ಶರೀರವಾಗಿದೆ ಅನ್ನುವ ಪರಮಾತ್ಮನ ಪ್ರಕಾರವನ್ನ ತಿಳಿಸುವಂತಹದ್ದು. ಅದನ್ನ ತಿಳಿಸಕ್ಕೋಸ್ಕರ ಹೊರಟಿರುವ ಶಬ್ದಗಳು. ಆದ್ದರಿಂದ ಯಾವುದಾದರೂ ಒಂದು ಪ್ರಕಾರವನ್ನ ಕಸ್ಯಚಿತ್ ಪ್ರಕಾರಭೂತ ಪ್ರವೃತ್ತಿ ನಿಮಿತ್ತ ವಿಶಿಷ್ಟ ಸ್ವರೂಪಂ ನಿರ್ದೇಷ್ಟವ್ಯಂ ಕೇನಚಿತ್ ವಾಚಕೇನ, ಯಾವುದೋ ಒಂದು ವಾಚಕ ಶಬ್ದದಿಂದ ಅವನ ಪ್ರಕಾರವಾಗಿರುವಂತಹ ಅವನ ಸ್ವರೂಪವು ತಿಳಿಸಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಸ್ಥಿತಪ್ರಜ್ಞೆ ಶಬ್ದಾತ್ ಸ್ಥಿತಧೀ ಶಬ್ದಸ್ಯ ಅರ್ಥಾಂತರ ಪರತ್ವ ಭ್ರಮ ನಿರಾಸಾಯ. ಸ್ಥಿತಪ್ರಜ್ಞಾ ಸ್ಥಿತಧೀಹಿ ಎರಡು ಶಬ್ದ ಬಂತಲ್ಲ, ಒಂದು ಸ್ಥಿತಪ್ರಜ್ಞಾ ಅಂತ ಬಂತು, ಒಂದು ಸ್ಥಿತಧೀಹಿ ಅಂತ. ಎರಡಕ್ಕೂ ಒಂದೇ ಅರ್ಥ, ಬೇರೆ ಬೇರೆ ಅರ್ಥಗಳಿಲ್ಲ ಅನ್ನೋದು ತಿಳಿಸ್ತಾರೆ. ಸ್ಥಿತಪ್ರಜ್ಞ ಇತಿ ಪೂರ್ವಾರ್ಧೋಕ್ತ ಶಬ್ದ ಏವ ಅತ್ರ ಆವರ್ತಿತ. ಇಲ್ಲಿ ಭಾಷೆಕಾರರು ಮಾಡುವಾಗ ತಸ್ಯ ಸ್ವರೂಪಂ ಅಂತ ಹೇಳಿದ್ರು. ಕಾ ಭಾಷಾ ಅಂದ್ರೆ ವಾಚಕ ಶಬ್ದ ಯಾವುದು ಅಂತ ಹೇಳಿದ್ರೆ ಅವನ ಯಾವ ಪ್ರಕಾರದಲ್ಲಿದ್ದಾನೆ, ಅವನ ಸ್ವರೂಪವೇನು, ಅದನ್ನ ತಿಳಿಸುವ ಶಬ್ದ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ. ಯಾವ ಪ್ರಕಾರದಲ್ಲಿ ಅವನಿದ್ದಾನೆ ಅನ್ನೋದನ್ನ ಹೇಗೆ ತಿಳಿಸೋದು? ಯಾವ ಅವನ ಪ್ರಕಾರವನ್ನ ಯಾವ ಶಬ್ದಗಳಿಂದ ನಾವು ತಿಳಿಯಬಹುದು, ಯಾವ ಶಬ್ದಗಳಿಂದ ಅವನ ಪ್ರಕಾರವನ್ನ ತಿಳಿಯಬಹುದು ಅಂದರೆ ಅವನ ಸ್ವರೂಪವನ್ನ ಹೇಗೆ ವರ್ಣನೆ ಮಾಡೋದು ಅಂತ ಅರ್ಥ. ಮುಂದೆ ಹೇಳುವಾಗ ಪ್ರಜಹಾತಿ ಯದಾ ಕಾಮಾನ್, ಕಾಮನೆಗಳನ್ನೆಲ್ಲ ಬಿಟ್ಟು ಬಿಟ್ಟಿರ್ಬೇಕು ಅವನು. ಈ ಶಬ್ದಗಳು ಪ್ರಜಹಾತಿ ಯದಾ ಕಾಮಾನ್
ಇದೆಲ್ಲ ಸ್ಥಿತಪ್ರಜ್ಞನ ವಾಚಕ ಶಬ್ದಗಳು, ಅವನ ಪ್ರಕಾರವನ್ನು ತಿಳಿಸುವ ಶಬ್ದಗಳು ಇದೆಲ್ಲ. ಇದು ವಾಚಕ ಶಬ್ದಗಳು. ಕಾ ಭಾಷಾ ಅಂದರೆ ಅವನ ಸ್ವರೂಪ ತಿಳಿಸ್ಬೇಕಾದ್ರೆ ಯಾವ ಪ್ರಕಾರದಲ್ಲಿ ಅವನಿದ್ದಾನೆ, ಅವನ ಸ್ವರೂಪವೇನು. ಸ್ಥಿತಪ್ರಜ್ಞ ಪ್ರಜಹಾತಿಯದ ಕಾಮಾನಿ ಶಬ್ದಗಳು ಅವನ ಸ್ವರೂಪವನ್ನು ತಿಳಿಸುತ್ತೆ. ಅದನ್ನ ಕೃಷ್ಣನ ಮುಂದೆ ಉಪದೇಶ ಮಾಡೋದು, ಅವನು ಹೇಗಿರ್ತಾನೆ ಅನ್ನೋದನ್ನು ತಿಳಿಸ್ತಾನೆ. ಅದನ್ನ ಇಲ್ಲಿ ಕಾ ಭಾಷಾ ಅಂತ ಹೇಳಲ್ಪಟ್ಟಿದೆ. ಸ್ಥಿತದೀಹಿ ಕಿಂ ಪ್ರಭಾಷೇತ. ಸ್ಥಿತದೀಹಿ ಅನ್ನೋದು ಅದೇ ಅರ್ಥ, ಸ್ಥಿತಪ್ರಜ್ಞ ಅನ್ನುವುದೇ ಅರ್ಥ, ಬೇರೆ ಅರ್ಥವಿಲ್ಲ ಅದಕ್ಕೆ ಅನ್ನೋದನ್ನ ತಿಳಿಸೋದಕ್ಕೆ ಭಾಷ್ಯದಲ್ಲಿ ಸ್ಥಿತಪ್ರಜ್ಞ ಅಂತ ಮತ್ತೆ ಸ್ಥಿತಪ್ರಜ್ಞ ಕಿಂಚ ಭಾಷಣಾದಿಕಂ ಕರೋತಿ ಕಿಂ ಪ್ರಭಾಷೇತ ಇತ್ಯಾದಯ ಕಿಂ ಶಬ್ದಾಃ ಕ್ರಿಯಾವಿಶೇಷಣತೆಯ ಅನ್ವೀಯಮಾನಾಃ ಕ್ರಿಯಾಪ್ರಕಾರ ಪ್ರಶ್ನಪರಾಃ ಇತಿ ಭಾವಃ. ಕಿಂ ಪ್ರಭಾಷೇತ ಅಂದರೆ ಅವನ ಕ್ರಿಯೆಗಳಿಗೆ ವಿಶೇಷಣವಾಗಿ ಇಲ್ಲಿ ಅವನು ಏನೇನು ಮಾಡ್ತಾನೆ ಕೆಲಸ, ಯಾವ ಪ್ರಕಾರದಲ್ಲಿದ್ದಾನೆ, ಹೇಗೆ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಇವುಗಳಿಗೆಲ್ಲ ವಿಶೇಷಣವನ್ನ ಕಿಂ ಅನ್ನೋದು ತಿಳಿಸುತ್ತೆ, ಕ್ರಿಯಾ ವಿಶೇಷಣ ಇದೆಲ್ಲ. ಆದ್ದರಿಂದ ಕಿಂ ಪ್ರಭಾಷೇತ ಇತಿ, ಆದ್ದರಿಂದ ಇಲ್ಲಿ 3 ವಿಷಯ ಬಂತು. ಕಾ ಭಾಷಾ, ಕಿಂ ಪ್ರಭಾಷೇತ, ಕಿಂ ಆಸೀತ, 3 ವಿಷಯ ಬಂತು ಇಲ್ಲಿ. ಆದ್ದರಿಂದ ಇಲ್ಲಿ ಪ್ರಜೇತ ಕಿಂ, ಇಲ್ಲಿ ಕಿಂ ಕಿಂ ಅನ್ನೋದೆಲ್ಲ ಕ್ರಿಯಾ ವಿಶೇಷಣಗಳು. ಇಲ್ಲಿ ಕ್ರಿಯಾ ಕಾ ಭಾಷಾ ಅನ್ನೋದು ಸ್ವರೂಪ, ಕಿಂ ಪ್ರಭಾಷೇತ, ಕಿಂ ಆಸೀತ, ಕಿಂ ವ್ರಜೇತ, 3 ಕಿಂ ಪ್ರಜೆಗಳು, ಕಿಂ ಅಂತ ಶಬ್ದಗಳು ಬಂದಿರುವಂತಹದ್ದು ಅವನ ಕ್ರಿಯೆಯ ವಿಶೇಷಣಗಳು. ಯಾವ ಅವನು ಮಾಡುವ ಕ್ರಿಯೆಗಳಿಗೆ ವಿಶೇಷಣವಾಗಿ ಹೇಳಲ್ಪಟ್ಟಿದೆ ಕಿಂ ಅಂತ ಹೇಳುವಂತಹದ್ದು. ಕ್ರಿಯಾ ಪ್ರಕಾರ ಪ್ರಶ್ನ, ಯಾವ ಪ್ರಕಾರದಲ್ಲಿ ಕ್ರಿಯೆಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ 3 ವಿಧವಾದ ಪ್ರಕಾರಗಳಲ್ಲಿ ಮಾಡ್ತಾನೆ. ಅದನ್ನ 3 ಹೇಳಲ್ಪಟ್ಟಿದೆ. ಕಿಂ ಪ್ರಭಾಷೇತ, ಕಿಮಾಸೀತ, ಕಿಂ ವ್ರಜೇತ, 3. ಅದನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಕಿಂ ಪ್ರಭಾಷೇತ ಇತಿ ವಾಚಿಕೆ, ಕಿಂ ವ್ರಜೇತ ಇತಿ ಕಾಯಿಕೆ ಚ ಪೃಷ್ಠೆ, ಕಿಮಾಸೀತ ಇತಿ ಮಾನಸಪರಂ ಧ್ಯಾನಾರ್ಥತ್ವಾದತ್ರ ಆಸನಸ್ಯ. ಆಸೀತ, ಆಸನ ಅನ್ನೋದು ಅದಕ್ಕೆ ಆಸೀನ ಸಂಭವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಕೂತ್ಕೊಂಡೆ ಧ್ಯಾನ ಮಾಡಬೇಕು, ಆಸೀನ ಸಂಭವಾತ್ ಅಂತ ಸೂತ್ರ. ಭಕ್ತಿಯೋಗ ಮಾಡುವಾಗ ಹೇಗೆ ಮಾಡಬೇಕು ಅಂದ್ರೆ ಕೂತ್ಕೊಂಡು ಮಾಡಬೇಕು ಅಂತ ಹೇಳಿದೆ. ನಿಲ್ದೆ ಹೋದ್ರೆ ಸಿದ್ಧಿಸೋದಿಲ್ಲ ಧ್ಯಾನ ಅಂದ. ಆಸನ ಅನ್ನೋದು ಧ್ಯಾನಾರ್ಥತ್ವವನ್ನು ತೋರಿಸುತ್ತೆ. ಧ್ಯಾನಾರ್ಥತ್ವಾದ ಆಸನಸ್ಯ ವಾಚಿಕ, ಕಾಯಿಕ, ವಾಚಿಕ, ಮನಸ್ಸು ಮಾನಸ ಕ್ರಿಯೆಗಳು ಆದರೂ ಯಾವ ಪ್ರಕಾರವಾಗಿರುತ್ತೆ ಅವನಿಗೆ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ಥಿತಪ್ರಜ್ಞನ 3 ತ್ರಿಕರಣಗಳಲ್ಲಿಯೂ ಯಾವ ಪ್ರಕಾರದಲ್ಲಿ ಅವನು ಇರ್ತಾನೆ, ಅವನ ಪ್ರಕಾರವನ್ನು ತಿಳಿಸುವಂತಹ ಪ್ರಶ್ನೆ ಇದು. ಅದು ನೋಡಿದ್ರೆ ನಮಗೆ ಶ್ಲೋಕದಲ್ಲಿ ಬಹಳ ಸಾಮಾನ್ಯವಾದ ಶಬ್ದ ಪ್ರಯೋಗವಿದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಆ ಮನಸ್ಸನ್ನ ನಿಯಮದಲ್ಲಿ ಇಟ್ಟುಕೊಂಡಿರುವಂತಹ ಅವನು, ಅದನ್ನ ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹ ಸ್ಥಿತಪ್ರಜ್ಞ ಅಂತ ಹೇಳುವವನು, ಅವನ ಸ್ವರೂಪವೇನು, ಅವನ ವಾಚಿಕವಾದ, ಕಾಯಿಕವಾದ, ಮಾನಸಿಕವಾದ ಕ್ರಿಯೆಗಳು ಯಾವ ಪ್ರಕಾರವಾಗಿರುತ್ತೆ ಅದನ್ನ ಇಲ್ಲಿ ಪ್ರಶ್ನೆ ಮಾಡ್ತಿರೋದು. ಸ್ಥಿತದೀಹಿ ಕಿಂ ಪ್ರಭಾಷೇತ, ಕಿಮಾಸೀತ, ಕಿಂ ವ್ರಜೇತ, 3 ಪ್ರಶ್ನೆಗಳನ್ನ ಇಲ್ಲಿ 4 ಪ್ರಶ್ನೆಗಳು ಬಂತು ಅಲ್ಲಿ. ಅದನ್ನ ಮುಂದೆ ಕೃಷ್ಣನು ಉತ್ತರ ಬರುತ್ತೆ. ಈಗ ವೃತ್ತಿ ವಿಶೇಷ ಕಥನೇನ, ಅವನ ವೃತ್ತಿ ವಿಶೇಷ ಕಥನೇನ, ಅವನು ಏನೇನು ಕೆಲಸಗಳನ್ನು ಮಾಡ್ತಾನೆ ಅದನ್ನೆಲ್ಲ ಹೇಳೋದ್ರಿಂದ ಸ್ವರೂಪಮಪಿ ಉಕ್ತಂ ಭವತೀತಿ ವೃತ್ತಿ ವಿಶೇಷ ಉಚ್ಯತೆ. ಸ್ವರೂಪವು ಹೇಳಿದಾಗತ್ತೆ ಅಂತ ಹೇಳಿ ಅದರಿಂದ ಅವನ ವೃತ್ತಿ ವಿಶೇಷಗಳನ್ನೆಲ್ಲ ಯಾವ ರೀತಿಯಲ್ಲಿ ವರ್ತಿಸ್ತಾನೆ ಅವನು, ಅದುವೇ ವೃತ್ತಿ ವಿಶೇಷ ಅಂತ ಹೇಳುವಂತಹದ್ದು. ಅದನ್ನ ಇಲ್ಲಿ ಶ್ರೀ ಭಗವಾನ್ ವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್, ಶಬ್ದ ಪ್ರಯೋಗ ಬಹಳ ಬಲವಾಗಿದೆ. ಪ್ರಜಹಾತಿ ಪ್ರಕರ್ಷೇಣ ಜಹಾತಿ, ಪೂರ್ಣವಾಗಿ ಬಿಟ್ಟುಬಿಡ್ತಾನೆ. ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞ ತದೋಚ್ಯತೆ. ಆತ್ಮನ್ಯೇವ ಆತ್ಮನ, ಇದೆಲ್ಲ ಆತ್ಮಶಬ್ದಗಳು ಅನೇಕ ಅರ್ಥದಲ್ಲಿ ಬರುತ್ತೆ. ಆತ್ಮನ್ಯೇವ ಆತ್ಮನ, ಮನಸ, ಆತ್ಮೈಕಾವಲಂಬನೇನ. ಒಂದು ಆತ್ಮಶಬ್ದಕ್ಕೆ ಆತ್ಮ ಅನ್ನುವುದು ಅರ್ಥ, ಇನ್ನೊಂದು ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆತ್ಮನಿ, ಆತ್ಮನ,
ತುಷ್ಟಃ. ಆತ್ಮನಿ ಆತ್ಮನ ತುಷ್ಟಃ ಅಂತ ಅರ್ಥ. ಮನಸ ಆತ್ಮೈಕಾವಲಂಬನೇನ ತುಷ್ಟಃ. ಆತ್ಮೈಕಾವಲಂಬನೇನ ಮನಸ. ಆತ್ಮವನ್ನೇ ಅವಲಂಬಿಸಿರುವಂತಹ ಆತ್ಮ ವಿಷಯಕವಾದ ಜ್ಞಾನವನ್ನೇ ಅವಲಂಬಿಸಿರುವ ಮನಸ್ಸಿನಿಂದ ಸಂತೋಷ ಪಡ್ತಾನೆ ಅವನು. ತುಷ್ಟಃ ತೇನ ತೋಷೇಣ ತದ್ವ್ಯತಿರಿಕ್ತಾನ್ ಸರ್ವಾನ್ ಮನೋಗತಾನ್ ಕಾಮಾನ್ ಯದಾ ಪ್ರಕರ್ಷೇಣ ಜಹಾತಿ. ಇದು ಕಾರಣವು ಇಲ್ಲಿ ಹೇಳಲ್ಪಡಿ ಎರಡನೇ ಪಾದದಲ್ಲಿ ಬರುತ್ತೆ, ಎರಡನೇ ಭಾಗದಲ್ಲಿ ಶ್ಲೋಕದಲ್ಲಿ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ. ಮೊದಲು ಪ್ರಜಹಾತಿ ಅನ್ನೋದು ಬಂದ್ಬಿಡ್ತು. ಅವನು ಹೇಗೆ ಅದು ಬಿಡಕ್ಕೆ ಸಾಧ್ಯ? ಮನಸ್ಸಿನಲ್ಲಿರುವ ಎಲ್ಲಾ ಕಾಮನೆಗಳನ್ನು ಹೇಗೆ ಬಿಡುತ್ತಾನೆ ಅಂದ್ರೆ, ಅವನ ಆತ್ಮನ್ಯೇವಾತ್ಮನ ತುಷ್ಟ. ಆತ್ಮದ ವಿಷಯವನ್ನೇ ಅವಲಂಬಿಸಿರುವ ಮನಸ್ಸಿನಿಂದ ಅವನು ಬಹಳ ಸಂತೋಷವಾದ್ರಿಂದಲೇ ಸಂತೋಷ ಹೊಂದುವುದರಿಂದ ಬೇರೆ ಆಸೆಗಳು ಎಲ್ಲವನ್ನು ಬಿಟ್ಟು ಬಿಡ್ತಾನೆ. ತದ್ವ್ಯತಿರಿಕ್ತಾನ್ ಸರ್ವಾನ್ ಮನೋಗತಾನ್ ಕಾಮಾನ್ ಯಥಾ ಪ್ರಕರ್ಷೇಣ ಜಹಾತಿ. ಪೂರ್ಣವಾಗಿ ಬಿಟ್ಟು ಬಿಡ್ತಾನೆ. ತದಾಯಂ ಸ್ಥಿತ ಪ್ರಜ್ಞ ಇತ್ಯುಚ್ಯತೆ. ಜ್ಞಾನನಿಷ್ಠಾ ಕಾಷ್ಠ ಇಯಂ. ಇದು ಜ್ಞಾನನಿಷ್ಠೆಯ ಅತ್ಯುಚ್ಚವಾದ ಸ್ಥಿತಿ. ಆದ್ದರಿಂದ ಇದು ಜ್ಞಾನನಿಷ್ಠೆಯಲ್ಲಿ 4 ದಶೆಗಳು ಹೇಳಲ್ಪಟ್ಟಿದೆ. ಅದರಲ್ಲಿ ಬಹಳ ಉತ್ಕೃಷ್ಟವಾದ ಸ್ಥಿತಿ ಅಂತ ಹೇಳೋದು ಮೊದಲು ಹೇಳಲ್ಪಟ್ಟಿದೆ. ಇಲ್ಲಿ ಅವರೋಹಣ ಕ್ರಮದಲ್ಲಿ ಬರುತ್ತೆ. ಇದು 4ನೆಯ ಸ್ಥಿತಿ ಎಲ್ಲದಕ್ಕಿಂತಲೂ ಅಧಿಕವಾದದ್ದು. ಕಡೆಯ ಸ್ಥಿತಿ, ಅದಕ್ಕೆ ಹಿಂದಿನದು, ಅದಕ್ಕೆ ಹಿಂದಿನದು, ಹೀಗೆ 4, 3, 2, 1 ಆ ರೀತಿಯಲ್ಲಿ ಅವರೋಹಣ ಕ್ರಮದಲ್ಲಿ ಇಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಇದು ಜ್ಞಾನನಿಷ್ಠೆಯ ಕಾಷ್ಠ. ಇದುವೇ ಕಡೆಯ ದಶೆ, ಜ್ಞಾನನಿಷ್ಠೆಯ ಕಡೆಯ ದಶೆ ಇದು. ಏವಂ ಕಾರಣತ್ರಯ ಅನುಷ್ಠಾನ ಪ್ರಕಾರ ಕರಣತ್ರಯ ಅನುಷ್ಠಾನ ಪ್ರಕಾರ ಪ್ರಶ್ನಸ್ಯ. ಕರಣತ್ರಯ 3 ತ್ರಿಕರಣಗಳಿಂದಲೂ ಅನುಷ್ಠಾನ ಹೇಗೆ ಮಾಡ್ತಾನೆ ಅನ್ನುವ ಪ್ರಶ್ನೆಗೆ ಸಾಕ್ಷಾತ್ ಉತ್ತರ ಕೊಡುವಾಗ ಪ್ರಜಹಾತಿ ಇತ್ಯಾದಿಷು 4 ಶ್ಲೋಕೇಶು 4 ಶ್ಲೋಕಗಳಲ್ಲಿ ಪ್ರಥಮಸ್ಯ ಸ್ವರೂಪ ಪ್ರಶ್ನೋತ್ತರತಾಮಪಿ ದರ್ಶಯತಿ ವೃತ್ತಿ ವಿಶೇಷ. ಮೊದಲು ಶ್ಲೋಕದಲ್ಲಿ ಸ್ವರೂಪವೂ ಹೇಳಲ್ಪಟ್ಟಾಗುತ್ತೆ, ವೃತ್ತಿಯನ್ನು ಹೇಳೋದ್ರಿಂದ ಸ್ವರೂಪವು ತಿಳಿಯುತ್ತೆ ಅನ್ನೋದು ಇದರಲ್ಲಿ. ಪ್ರಕೃಷ್ಟ ಆನುಕೂಲ್ಯ ಯೋಗಿನಿ ಆತ್ಮನಿ ಪ್ರೀತಿ ರೂಪಸ್ಯ ತೋಷಸ್ಯ ಕಾಮಾಂತರ ಪ್ರಹಾಣ ಹೇತುತ್ವಾತ್ ತಥಾ ಅನ್ವಯಮಾಹ ಆತ್ಮನ್ಯೇವೇತಿ. ಮೊದಲು ಅದನ್ನೇ ಹೇಳಿಬಿಟ್ರು, ಕಾರಣವನ್ನು ಮೊದಲು ಹೇಳ್ತಾರೆ, ಹೇತುವನ್ನ. ಪ್ರಕೃಷ್ಟವಾದ ಅನುಕೂಲವನ್ನು ಹೊಂದಿರುವ ಆತ್ಮನಲ್ಲಿ ಪ್ರೀತಿ ರೂಪವಾದ ಸಂತೋಷ. ಆತ್ಮವು ನಮ್ಮ ಜೀವಾತ್ಮ ಸ್ವರೂಪವನ್ನು ಹೇಳುವಾಗ ಅನುಕೂಲವಾಗಿದೆ. ನಮಗೆ ಇಲ್ಲಿ ಪ್ರಕೃತಿ ಸಂಬಂಧವಿರುವಾಗ ಮಂದವಾದ ಅನುಕೂಲ ಕಂಡು ಬರುತ್ತೆ, ಅನುಭವಕ್ಕೆ ಬರುತ್ತೆ. ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಅನೇಕ ಕಡೆ, ಮಂದಾನುಕೂಲ್ಯ ನಮಗೆ ಅನುಭವಕ್ಕೆ ಬರುತ್ತೆ. ಆದರೆ ಅದರಲ್ಲಿಯೇ ಧ್ಯಾನ ಮಾಡ್ತಾ ಇದ್ರೆ ಆ ಅನುಕೂಲ್ಯ ಅಧಿಕವಾಗಿ ಹೋಗುತ್ತೆ. ಅದು ಪ್ರಕೃಷ್ಟವಾದ ಅನುಕೂಲ್ಯವನ್ನು, ತುಂಬ ಅನುಕೂಲವಾಗಿದೆ ಆತ್ಮಸ್ವರೂಪ ನಮಗೆ ಪ್ರಕೃತಿ ಸಂಬಂಧದಿಂದ, ಹಾಗೆ ತಿಳಿದು ಬರ್ತಾ ಇಲ್ಲ. ಪ್ರಕೃತಿಯೇ ಅನುಕೂಲವಾಗಿದೆ ಅಂತ ತಿಳಿದಿದ್ದೀವಿ, ಶಬ್ದ ವಿಷಯಗಳೇ ನಮಗೆ ಅನುಕೂಲವಾಗಿರೋ ಹಾಗೆ ಅನುಭವ ಆಗ್ತಾ ಇದೆ. ಆದರೆ ಆತ್ಮನಲ್ಲಿಯೇ ಯಾರು ಮನಸ್ಸನ್ನು ನಿಯಮನಪಡಿಸ್ಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇರ್ತಾನೋ ಅವನಿಗೆ ಅದುವೇ ಅತ್ಯಧಿಕವಾಗಿ ಅನುಕೂಲವಾಗಿ ತೋರುತ್ತೆ. ಅದರಿಂದ ಅವನಿಗೆ ಸಂತೋಷ ಉಂಟಾಗುತ್ತೆ, ಪ್ರೀತಿ ರೂಪವಾದ ಸಂತೋಷ. ಅವನು ಅದರಿಂದ ಕಾಮಾಂತರ ಪ್ರಹಾಣ ಹೇತುತ್ವಾತ್, ಅದುವೇ ಬೇರೆ ಆಸೆಗಳನ್ನು ಬಿಡೋದಕ್ಕೆ ಕಾರಣವಾಗುತ್ತೆ. ಮಿಕ್ಕ ಕಾಮನೆಗಳನ್ನೆಲ್ಲ ಪೂರ್ಣವಾಗಿ ತ್ಯಾಗ ಮಾಡುವುದಕ್ಕೆ ಕಾರಣವಾಗುವುದರಿಂದ ಅದನ್ನು ಮೊದಲು ಭಾಷ್ಯದಲ್ಲಿ ಆತ್ಮನ್ಯೇವ ಆತ್ಮನ ಅನ್ನೋದನ್ನೇ ಆರಂಭಿಸ್ತಾರು. ಇಲ್ಲಿ ಸರ್ವಾನ್ ಪಾರ್ಥ ಮನೋಗತಾನ್, ಕಾಮಾನ್ ಸರ್ವಾನ್ ಅಂತ ಹೇಳಿದ್ರೆ ಸರ್ವಶಬ್ದ, ಈ ಸರ್ವಶಬ್ದ ಅನೇಕ ಕಡೆ ಪ್ರಕರಣಕ್ಕೆ ಅನುಗುಣವಾಗಿ ಹೇಳಬೇಕು. ಆದ್ದರಿಂದ ಸರ್ವಾನ್ ಕಾಮಾನ್ ಅಂದರೆ ಆತ್ಮ ಸಾಕ್ಷಾತ್ಕಾರವು ಬೇಡವೇ ಅವನಿಗೆ ಅನ್ನುವ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಇದು ಸಂಕುಚಿತವಾದ ಅರ್ಥವನ್ನು ಹೇಳಬೇಕಿಲ್ಲಿ. ಸರ್ವಶಬ್ದಸ್ಯ ಆತ್ಮನಿ ತುಷ್ಟಃ ಇತ್ಯೇತತ್ ಸನ್ನಿಧಾನ ಸಿದ್ಧಂ ಸಂಕೋಚಮಃ ತದ್ವ್ಯತಿರಿಕ್ತಾನ್. ಸರ್ವ ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು, ಅದರ ಸಂತೋಷವನ್ನು ಬಿಟ್ಟು ಮಿಕ್ಕ ಆಸೆಗಳು ಅಂತ ಅರ್ಥ. ಸರ್ವ ಅನ್ನೋದ್ರಿಂದ ಎಲ್ಲವೂ ಸೇರೋದಿಲ್ಲ, ಆ ರೀತಿ ಅದಕ್ಕೆ ಅರ್ಥವನ್ನು ಮಾಡಬೇಕಿಲ್ಲಿ. ಯದ್ವಾ ಅಥವಾ ಆತ್ಮನ್ಯೇವ ಆತ್ಮನಃ ತುಷ್ಟಃ ಇತಿ ಯಥಾಕ್ರಮಮೇವ ಅನ್ವಯಃ. ಆತ್ಮೈಕ ವಿಷಯೇಣ ಮನಸ
ಅನ್ಯತೋ ಜಾತ ಅಲಂ ಬುದ್ಧಿ ರೂಪ ಸಂತೋಷ ಇತಿ ಅರ್ಥ ಹಂಗೂ ಮಾಡ್ಬೋದು. ಆತ್ಮನ್ಯೇವ ಆತ್ಮನ ತುಷ್ಟ ಅಂತ ಹೇಳೋದ್ರಿಂದ ಬೇರೆ ವಿಷಯಗಳಲ್ಲಿ ಅಲಂ ಬುದ್ಧಿ ಸಾಕು, ಇದು ಸಾಕು ಅನ್ನೋ ಬುದ್ಧಿ ಬರಬೇಕು. ಅಲಂ ಅಂದ್ರೆ ಸಾಕು ಅಂತ, ಅಲಂ ಬುದ್ಧಿ ಅಂತ ಹೇಳಿದ್ರೆ ಅಲಂ ಬುದ್ಧಿ ರೂಪವಾದ ಸಂತೋಷ ಬೇರೆ ವಿಷಯಗಳಲ್ಲಿ. ಅದನ್ನ ಆತ್ಮೈಕ ವಿಷಯನ ಮನಸ್ಸು ಆತ್ಮವನ್ನೇ ಚಿಂತಿಸೋದ್ರಿಂದ ಬೇರೆ ವಿಷಯಗಳು ಬೇಡ ಅನ್ನುವಂತಹ ಅದರಿಂದಲೂ ಉಂಟಾಗುವ ಸಂತೋಷ. ಏತದಭಿಪ್ರಾಯೇಣ ಉಕ್ತಂ ಮನಸ ಆತ್ಮೈಕ ಅವಲಂಬನೆಯನ್ನು ತುಷ್ಟ. ಮನಸ್ಸಿನ ಆತ್ಮವನ್ನೇ ಅವಲಂಬಿಸಿರುವ ಆತ್ಮಜ್ಞಾನವನ್ನೇ ಚಿಂತರಿಸುತ್ತಿರುವಂತಹ ಮನಸ್ಸಿನಿಂದ ಸಂತೋಷ ಪಡ್ತಾ ಇರೋನು ಅಂತ. ತೇನ ತೋಷೇಣ ಅದರ ಸಂತೋಷ ಹೇಗಿರುತ್ತೆ ಅಂತ ಹೇಳಿದ್ರೆ ಬೇರೆ ಏನು ತಿಳಿಯೋದಿಲ್ಲ ಮಿಕ್ಕಿದ್ದಲ್ಲ ಅಂತ. ಅದಕ್ಕೆ ಪ್ರಹ್ಲಾದನ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಭಗವಂತನ ಚಿಂತನೆಯಲ್ಲಿದ್ದ ಅವನು ನ ವಿವೇದ ಆತ್ಮನೋ ಗಾತ್ರಂ ತತ್ ಸ್ಮೃತಿ ಆಹ್ಲಾದ ಸಂಸ್ಥಿತ. ತತ್ ಸ್ಮೃತಿ ಆಹ್ಲಾದ ಸಂಸ್ಥಿತ. ಹರಿಯನ್ನ ಧ್ಯಾನ ಮಾಡಿದ. ಅವನನ್ನ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಕಟ್ಟಿ ಸಮುದ್ರದಲ್ಲಿ ಹಾಕಿಬಿಟ್ಟ. ಹಿರಣ್ಯಕಶಿಪು ಹಾಕಿಸ್ಬಿಡ್ತಾನೆ. ಆ ವಿಷ್ಣು ಪುರಾಣದಲ್ಲಿ ಬರುವ ಕಥೆಯಲ್ಲಿ ಬರುತ್ತೆ ಈ ಶ್ಲೋಕ. ಅಲ್ಲಿ ಅವನು ಸಮುದ್ರದಲ್ಲಿ ಹಾಕಿಬಿಟ್ಟಾಗ ಅವನಿಗೆ ಸಂಧ್ಯಾಕಾಲ ಬರೋದು, ಅದರ ಜ್ಞಾನ ಬಂದುಬಿಡುತ್ತೆ. ಸಂಧ್ಯಾಕಾಲ ಬಂದುಬಿಡ್ತು, ಭಗವಂತನ ನಾನು ಧ್ಯಾನ ಮಾಡಬೇಕು ಅನ್ನುವ ಮನಸ್ಸು ಬಂದ ತಕ್ಷಣ ಭಗವಂತನ ಧ್ಯಾನ ಅವನಿಗೆ ಆಳವಾಗಿ ಭಗವಂತನ ಧ್ಯಾನದಲ್ಲಿ ಮುಳುಗಿಬಿಡ್ತಾನೆ. ಆವಾಗ ಅವನಿಗೆ ಆಗುವ ಸಂತೋಷದಿಂದ ತತ್ ಸ್ಮೃತಿ ಆಹ್ಲಾದ ಸಂಸ್ಥಿತ, ಅದರಿಂದ ಉಂಟಾದ ಆಹ್ಲಾದ ಸಂತೋಷದಿಂದ ಆತ್ಮನೋ ಗಾತ್ರಂ ತಾನು ಯಾರು ಅನ್ನೋದೇ ತಿಳಿಲಿಲ್ಲ ಅವನಿಗೆ. ಅದಾದ ಮೇಲೆ ಆ ಕಟ್ಟುಗಳೆಲ್ಲ ತಾನೇ ಬಿಚ್ಚೋಗುತ್ತೆ ಭಗವಂತನ ಅನುಗ್ರಹದಿಂದ. ಮೇಲೆ ಬರ್ತಾನೆ. ಮೇಲೆ ಬಂದು ಎಷ್ಟೋ ಕಾಲವಾದ ಮೇಲೆ ಆಕಾಶವನ್ನೆಲ್ಲ ನೋಡ್ತಾನವನು. ಹೊರಗಡಿನ ಆಕಾಶ ನೋಡಿದಾಗ ಪ್ರಹ್ಲಾದ ಇತಿ ಸಸ್ಮಾರ, ಮತ್ತೆ ಅವನಿಗೆ ಜ್ಞಾಪಕ ಬಂತು, ಓ ನಾನು ಪ್ರಹ್ಲಾದ ಅಂತ ಜ್ಞಾಪಕ ಬರುತ್ತೆ ಅವನು. ಅಲ್ಲಿಯವರೆಗೂ ಪೂರ್ಣವಾಗಿ ಮರೆತು ಬಿಟ್ಟಿದ್ದ. ಹಾಗೆ ಆತ್ಮನ್ಯೇವ ಆತ್ಮನ ತುಷ್ಟ ಅನ್ನೋಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಇತಿವತ್, ಹಾಗೆ ಆತ್ಮಜ್ಞಾನದಲ್ಲಿರುವವನಿಗೆ ಬೇರೆ ವಿಷಯಗಳಲ್ಲಿ ಆಸೆ ಬರೋದಿಲ್ಲ. ಪ್ರಕರ್ಷೇಣ ಇತಿ ಅಪುನರಂಕುರಮಿತ್ಯರ್ಥ. ಪ್ರಕರ್ಷೇಣ ಪ್ರಜಹಾತಿ ಅಂದರೆ ಮತ್ತೆ ಅದು ಅಂಕುರವೇ ಆಗಬಾರ್ದು. ಆ ರೀತಿ ಅವನಿಗೆ ಎಲ್ಲವನ್ನು ಬೇರೆ ಕಾಮನಗಳನ್ನೆಲ್ಲ ಬಿಟ್ಬಿಡ್ತಾನೆ. ಸ್ಥಿತಪ್ರಜ್ಞ ವಿಷಯ ಶ್ಲೋಕ ಚತುಷ್ಟಯಂ ತದವಸ್ಥಾ ಚತುಷ್ಟಯ ವಿಷಯಂ ಇತಿ. ಸ್ಥಿತಪ್ರಜ್ಞೆಯ ವಿಷಯದಲ್ಲಿ ಇರುವ 4 ಶ್ಲೋಕಗಳು ಅವನು 4 ಅವಸ್ಥೆಗಳನ್ನು ತಿಳಿಸುತ್ತೆ. ಸ್ಥಿತಪ್ರಜ್ಞತೆಯ 4 ಅವಸ್ಥೆಗಳು. ಇತಿ ಮನ್ವಾನಃ ಚತುರ್ಥೀಯಂ ಅವಸ್ಥಾ ಇತ್ಯತ್ಯಃ ಜ್ಞಾನನಿಷ್ಠಾ ಕಾಷ್ಟ ಇಯಂ. 4 ಅವಸ್ಥೆಗಳು ಇದೆ ಅಂತ ಯೋಗಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಅದರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಉತ್ತಂಚ ಹೈರಣ್ಯ ಗರ್ಭೈ. ಈ ಹಿರಣ್ಯ ಗರ್ಭನೇ ಯೋಗ ಶಾಸ್ತ್ರಕ್ಕೆ ಮೂಲ ಕರ್ತ. ಅವನಿಂದಲೇ ರಚಿತವಾಗಿದ್ದು ಯೋಗಶಾಸ್ತ್ರ. ಅದಾದ್ಮೇಲೆ ಪತಂಜಲಿಗಳು ಅದನ್ನು ಪ್ರವರ್ತನೆ ಮಾಡಿದ್ರು ಪತಂಜಲಿ ಯೋಗ ಸೂತ್ರಗಳಲ್ಲಿ. ಆದರೆ ಹಿರಣ್ಯ ಗರ್ಭನೇ ಮೂಲ ಪುರುಷ ಅದಕ್ಕೆ. ಅದರಲ್ಲಿ ಬರುವ ಸೂತ್ರ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ಅಂತ ಸೂತ್ರ ಇದು. ಆನುಶ್ರವಿಕ ಅಂದರೆ ಶಾಸ್ತ್ರಜನ್ಯ ಅಂತ ಅರ್ಥ. ಅನುಶ್ರವ ಅಂದರೆ ವೇದ. ಅನುಶ್ರವ ಅಂದರೆ ವೇದ. ಅನುಶ್ರವ ಅಂದರೆ ಆನುಶ್ರವಿಕ ಅಂದರೆ ವೇದಗಳಿಂದ ಶಾಸ್ತ್ರದಿಂದ ಉಂಟಾಗುವ ಜ್ಞಾನ ದೃಷ್ಟವಾದದ್ದು ಈ ವಿಷಯಗಳಲ್ಲಿ. ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ಅಂತ ಇದಕ್ಕೆ ಹೆಸರು, ವೈರಾಗ್ಯಂ ಅಂತ ಹೇಳಿ. ಆ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಅದಕ್ಕೆ ವಿಶೇಷವಾದ ವ್ಯಾಖ್ಯಾನವಿದೆ. ಅದಕ್ಕೆ ವ್ಯಾಸರ ವ್ಯಾಖ್ಯಾನವಿದೆ. ಅವರು ವ್ಯಾಸರು ಬೇರೆ ವ್ಯಾಸರು, ಅವರು ಕೃಷ್ಣದ್ವೈಪಾಯನರಲ್ಲ. ಆ ವ್ಯಾಸರ ವಾಕ್ಯಕ್ಕೆ ಇನ್ನೊಂದು ವ್ಯಾಖ್ಯಾನ ಕೂಡ ಇದೆ, ತತ್ವಾರ್ಥ ವಿವೇಚನಿ ಅಂತನೋ ಏನೋ ಹೆಸರು ಅದಕ್ಕೆ. ಅದರಲ್ಲಿ 4 ಸಂಜ್ಞೆಗಳು ಹೇಳಲ್ಪಟ್ಟಿದೆ. ಯತಮಾನ ಸಂಜ್ಞೆ, ವ್ಯತಿರೇಕ ಸಂಜ್ಞೆ, ಏಕೇಂದ್ರಿಯ ಸಂಜ್ಞೆ, ವಶೀಕಾರ ಸಂಜ್ಞೆ ಅಂತ ಯೋಗಸೂತ್ರದ ಪುಸ್ತಕದಲ್ಲಿ ಇದೆಲ್ಲ ಸಿಗುತ್ತೆ ನಮಗೆ. ಅದರಲ್ಲಿ ಹೇಳುವಾಗ 4 ಅಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ರಾಗ ಮೊದಲಾದದೆಲ್ಲ ಆಸೆಗಳು, ಅಂದರೆ ಪ್ಯಾಷನ್, ದೀರ್ಘ ತುಂಬ ಆಳವಾದ ಆಸೆ, ಅದು ಚಿತ್ತದ ಕಷಾಯಗಳು ಅಂತ ಹೇಳಲ್ಪಟ್ಟಿದೆ. ಅದರಿಂದ ನಮ್ಮ ಇಂದ್ರಿಯಗಳೆಲ್ಲ ವಿಷಯಗಳ ಕಡೆ ಹೋಗುತ್ತೆ. ಆಗ ಅದನ್ನು ನಿಲ್ಲಿಸೋಕ್ಕೋಸ್ಕರ ಅದನ್ನು ಪಕ್ವಗೊಳಿಸ್ಬೇಕು. ಕಷಾಯೇ ಕರ್ಮಭಿಹಿ ಪಕ್ವೇ ತಥೋ ಜ್ಞಾನಂ ಪ್ರವರ್ತತೆ ಅಂತ ಪ್ರಸಿದ್ಧವಾಗಿದೆ. ಅದನ್ನ ಪಕ್ವಗೊಳಿಸ್ಬೇಕಾದ್ರೆ ಅದನ್ನ ಕಷಾಯಗಳೆಲ್ಲ ಪಕ್ವಗೊಳಿಸ್ಬೇಕಾಗತ್ತೆ.
ಅದಕ್ಕೆ ಪ್ರಯತ್ನ ಪಡ್ತೀವಲ್ಲ, ಅದು ಮೊದಲನೆಯ ಹಂತ. ಯತಮಾನ ಸಂಜ್ಞೆ ಅಂತ ಹೆಸರು. ಪ್ರಯತ್ನ ಪಡುವಂತಹದ್ದು ಯತಮಾನ ಸಂಜ್ಞೆ. ಕಷಾಯಗಳನ್ನೆಲ್ಲ ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ ಪ್ರಯತ್ನ ಪಡಬೇಕು. ಆದ್ದರಿಂದ ಅದು ಪಕ್ವಗೊಳಿಸ್ಬೇಕಾದ್ರೆ ಅದು ಮತ್ತೆ ಅದು ಪ್ರಯತ್ನ ಮಾಡುವಾಗ ಅದೆಲ್ಲ ಕೆಲವೆಲ್ಲ ಪಕ್ವ ಆಗ್ಬಿಡುತ್ತೆ, ಕೆಲವು ಪಕ್ವ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ಅದನ್ನ ಹೇಗೆ ಮಾಡೋದು ಅಂತ ಇಲ್ಲ, ದೋಷಗಳು ಕಷಾಯಗಳು ಅಂತ ಹೇಳಿದ್ರೆ ಪಕ್ವ ಆಗಿರೋದು ಮತ್ತೆ ಪಕ್ವ ಆಗದೆ ಇರೋದು, ಆ ಸ್ಥಿತಿಗೆ ಬರ್ತಿರೋದು, ಯಾವ ವಿಷಯದಲ್ಲಿ ನಮಗಿನ್ನೂ ರಾಗ ಹೋಗಿಲ್ಲ, ಯಾವ ವಿಷಯದಲ್ಲಿ ರಾಗ ಹೋಗಿದೆ, ಇದು ವಿವೇಕ ಜ್ಞಾನ ತಿಳಿದು ಬರುತ್ತಲ್ಲ, ಅದಕ್ಕೆ ವ್ಯತಿರೇಕ ಸಂಜ್ಞೆ ಅಂತ ಹೆಸರು. ಎರಡನೆಯ ದಶೆ ಅದು. ಮೊದಲು ಪ್ರಯತ್ನ ಪಟ್ಟರೆ ಆಮೇಲೆ ಕೆಲವೆಲ್ಲ ಹೋಗುತ್ತೆ, ಕೆಲವಿನ್ನೂ ಇರುತ್ತೆ. ಈ ವಿವೇಕ ಜ್ಞಾನ ಬರಬೇಕು, ಯಾವುದ್ರಲ್ಲಿ ಇದೆ, ಯಾವುದ್ರಲ್ಲಿನೂ ಹೋಗಿಲ್ಲ. ವ್ಯತಿರೇಕ ಸಂಜ್ಞೆ ಅಂತ ಹೆಸರು ಅದಕ್ಕೆ. ಅದಾದ ಮೇಲೆ ಇಂದ್ರಿಯಗಳು ತಮ್ಮ ತಮ್ಮ ಕಡೆ ವಿಷಯಗಳ ಕಡೆ ಹೋಗುತ್ತಲ್ಲ, ಆಗ ಅದು ವಿಷಯಗಳ ಕಡೆ ಹೋಗೋದಿಲ್ಲ. ಆವಾಗ ಇಂದ್ರಿಯಗಳು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿಯೇ ಸೂಕ್ಷ್ಮವಾಗಿ ಇರುತ್ತೆ. ಆದ್ದರಿಂದ ಅದು ವಾಸನ ಅಂತ ಹೇಳೋದು, ಅದು ಹೋಗೋದಿಲ್ಲ, ತುಂಬ ಕಷ್ಟ. ಅದು ಮನಸ್ಸಿನಲ್ಲಿಯೇ ಇರುತ್ತೆ ಸೂಕ್ಷ್ಮವಾಗಿ. ಅದಕ್ಕೆ ಏಕೇಂದ್ರಿಯ ಸಂಜ್ಞೆ ಅಂತ ಹೆಸರು. ಆಗ ಅದನ್ನು ಇಲ್ಲಿಯೂ ಬರುತ್ತೆ. ವಿಷಯಾವಿನಿ ವರ್ತಂತೆ ನಿರಾಹಾರಸ್ಯದೇನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ರಸವರ್ಜಂ ಮುಂದೆ ಬರುತ್ತೆ ಈ ಶ್ಲೋಕ. ರಸವರ್ಜಂ ಅಂದರೆ ಮಾನಸಿಕವಾದ ಹೋಗೋದು ತುಂಬ ಕಷ್ಟ. ಕಣ್ಣು ಮುಚ್ಕೊಂಡ್ಬಿಟ್ರೆ ಎದುರುಗಡೆ ಯಾವುದು ಕಾಣೋದಿಲ್ಲ. ಆದರೆ ಮನಸ್ಸಿನಲ್ಲಿ ಇರುತ್ತಲ್ಲ, ಅದು ಮೂರನೆಯದು. ಮನಸ್ಸಿನಲ್ಲಿ ಸೂಕ್ಷ್ಮವಾದ ಅವಸ್ಥೆಯಲ್ಲಿರೋದು ಏಕೇಂದ್ರಿಯ ಸಂಜ್ಞೆ ಅಂತ ಹೇಳಲ್ಪಟ್ಟಿದೆ. ಅದಾದ ಮೇಲೆ ಕಡೆಯಲ್ಲಿ ಅದು ಕೂಡ ಹೋದಾಗ ಅದು ಹತ್ತಿರದಲ್ಲಿದ್ರು, ಯಾವ ವಿಷಯ ಹತ್ತಿರದಲ್ಲಿದ್ರು ಯಾವುದರಲ್ಲಿ ಒಂದು ಮನಸ್ಸು ಹೋಗೋದಿಲ್ಲ. ಅದಕ್ಕೆ ಕಡೆಯಲ್ಲಿ ವಶೀಕಾರ ಸಂಜ್ಞೆ ಅಂತ ಹೆಸರು. 4 ಸಂಜ್ಞೆಗಳು ಹೇಳಲ್ಪಟ್ಟಿದೆ ಯೋಗಸೂತ್ರದ ಪುಸ್ತಕದಲ್ಲಿ. ವ್ಯಾಖ್ಯಾನಗಳಲ್ಲಿ ವ್ಯಾಸರ ಭಾಷ್ಯಕ್ಕೆ ಒಂದು ವ್ಯಾಖ್ಯಾನ ಅದರಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಅದನ್ನ ದೇಶಿಕರು ತಿಳಿಸ್ತಾರೆ. ಹೈರಣ್ಯಗರ್ಭೈಹಿ, ಹಿರಣ್ಯಗರ್ಭ ಯೋಗಶಾಸ್ತ್ರದಲ್ಲಿ ಹೇಳಿರುವ ವಿಷಯ ಇದು. ಯೋಗನಿಷ್ಠಾ ಕಾಷ್ಠ, ಜ್ಞಾನನಿಷ್ಠಾ ಕಾಷ್ಠ ಅಂತ ಹೇಳಿದ್ರು. ಜ್ಞಾನನಿಷ್ಠೆಯ ಕಾಷ್ಠ ಇದು ವಶೀಕಾರ ಸಂಜ್ಞೆ ಅಂತ ಹೇಳಲ್ಪಡುವಂತಹದ್ದು. ಐಹಿಕ ಆಮುಷ್ಮಿಕ ಸಕಲ ಫಲ ವಿಮುಕ್ತಸ್ಯ ಯಸ್ತೇಷು ಫಲೇಷು ಸವಾಸನ ರಾಗತ್ಯಾಗ ಸಹ ವಶೀಕಾರ ಸಂಜ್ಞಾ ಇತಿ ಉಚ್ಯತೆ. ಎಲ್ಲ ಫಲಗಳಿಂದಲೂ ವಿಮುಖನಾಗಿ ಅವನಿಗೆ ಯಾವುದು ಅದೆಲ್ಲ ಎದುರುಗಡೆ ಇದ್ದರೂ ಕೂಡ ಅವನಿಗೆ ಬರೋದಿಲ್ಲ. ಅದು ಸವಾಸನ ರಾಗತ್ಯಾಗ, ವಾಸನೆಯನ್ನು ಬಿಡಬೇಕು, ಕಡೆಯಲ್ಲಿ ಹೋಗುವಂತಹದ್ದು. ಅದು ವಶೀಕಾರ ಸಂಜ್ಞಾ ಅನ್ನೋದು ಜ್ಞಾನನಿಷ್ಠೆಯ ಕಾಷ್ಠೆ ಅಂತ ಹೇಳಲ್ಪಟ್ಟಿದೆ. ಅದಾದ ಮೇಲೆ ಅನಂತರಂ ಜ್ಞಾನನಿಷ್ಠಸ್ಯ ತತಃ ಅರ್ವಾಚೀನ ಅದೂರ ವಿಪ್ರಕೃಷ್ಟ ಅವಸ್ಥಾ ಉಚ್ಯತೆ. ಜಾಸ್ತಿ ತುಂಬ ದೂರವೇನಿಲ್ಲ, ಹತ್ತಿರದಲ್ಲಿಯೇ ಇದೆ, ಆದರೆ ಸ್ವಲ್ಪ ದೂರದಲ್ಲಿದೆ. ಅದಕ್ಕಿಂತ ಅರ್ವಾಚೀನವಾದದ್ದು ಅಂದರೆ ನಂತರ ಬರೋದು ಅಂತ. ಪ್ರಾಚೀನ ಅಂದರೆ ಹಿಂದಿನದು, ಅರ್ವಾಚೀನ ಅಂದರೆ ನಂತರ ಬರುವಂಥದ್ದು. ಸನ್ನಿಕೃಷ್ಟ ಅಂದರೆ ಹತ್ತಿರದಲ್ಲಿರೋದು, ವಿಪ್ರಕೃಷ್ಟ ಅಂದರೆ ತುಂಬ ದೂರದಲ್ಲಿರೋದು. ಅದೂರ ವಿಪ್ರಕೃಷ್ಟ ಅಂದರೆ ತುಂಬ ದೂರದಲ್ಲಿಲ್ಲ, ಸ್ವಲ್ಪ ತುಂಬ ಹತ್ತಿರದಲ್ಲೂ ಇಲ್ಲ. ಆ ರೀತಿ ಅದೂರ ವಿಪ್ರಕೃಷ್ಟ ಅವಸ್ಥಾ, ಅದು ಎರಡನೆಯ ಅವಸ್ಥೆ ಅಂತ ಹೇಳಲ್ಪಟ್ಟಿದೆ. ಅಂದರೆ ಆರಂಭದಿಂದ ಮೂರನೆಯ ಅವಸ್ಥೆ, ನಾಲ್ಕನೆಯ ಅವಸ್ಥೆ ವಶೀಕಾರ ಸಂಜ್ಞೆ. ಉತ್ಕೃಷ್ಟವಾದದ್ದು, ಅದು ಉತ್ಕೃಷ್ಟವಾದ ಅವಸ್ಥೆ. ದುಃಖೇಶು ಅನದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಭೀತರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಇದೆಲ್ಲವನ್ನು ಗೀತೆಯಲ್ಲಿ ಪ್ರಶ್ನೆಗೆ ಹೇಗೆ ಉತ್ತರ ಬರ್ತಿದೆ ಅಂತ ನೋಡಿದ್ರೆ ಭಾಷಿಕಾರ ವ್ಯಾಖ್ಯಾನ ಅದನ್ನ ಅರ್ಥ ಮಾಡ್ಕೊಳ್ಬೋದು. ಕಾ ಭಾಷಾ ಅವನು ಸಿತದೀಹಿ ಮುನಿರುಚ್ಯತೆ. ಅಲ್ಲಿ ಹೇಳಿದಾಗ ಕಿಂ ಪ್ರಭಾಷೇತ, ಕಿಂ ಆಸೀತ, ಕಿಂ ವ್ರಜೇತ, ಈ ರೀತಿ ಪ್ರಶ್ನೆಗಳಿಗೆ ಇದು ಉತ್ತರಗಳು. ಅಂದರೆ ಅವನ ಸ್ವರೂಪವು, ಅವನ ಪ್ರಕಾರಗಳು ಹೇಗಿರುತ್ತೆ, ಅದೆಲ್ಲ ವೃತ್ತಿ ಪ್ರಕಾರಗಳು, ವೃತ್ತಿ ವಿಶೇಷಗಳು, ಅದುವೇ ಅಲ್ಲಿ ಪ್ರಶ್ನೆ ಮಾಡಿರೋದು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅದರಿಂದ ನಮಗೆ ದುಃಖೇಶು ಅನದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಸ್ಪೃಹ ಅಂದರೆ ಅತ್ಯಧಿಕವಾದ ಆಸೆ, ಉದ್ವೇಗ ಉಂಟಾಗದೇ ಇರುವಂತಹದ್ದು ದುಃಖದಲ್ಲಿ. ಭೀತರಾಗ ಭಯಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಎಲ್ಲವನ್ನು ಬಿಟ್ಟಿರ್ತಾನವನು. ಪ್ರಿಯ ವಿಶ್ಲೇಷಾದಿ ದುಃಖ ನಿಮಿತ್ತೇಶು ವಿವರಿಸ್ತಾರೆ ಇದಕ್ಕೆ. ದುಃಖ ಅಂತ ಹೇಳಿದಾಗ ಏನು ಅಂತ ಹೇಳಿದ್ರೆ, ದುಃಖಕ್ಕೆ ಕಾರಣವಾದದ್ದು ಇರುವಾಗ ಅಂತ ಅರ್ಥ. ಪ್ರಿಯ ವಿಶ್ಲೇಷಾದಿ ದುಃಖ ನಿಮಿತ್ತೇಶು, ಯಾರೋ ಬಹಳ ಪ್ರಿಯರಾದವರ
ಒಂದು ಅವರು ಅಗಲ್ ಬಿಡ್ತಾರೆ ನಮ್ಮನ್ನ ಅಂತಹ ಒಂದು ದುಃಖ ಬರುತ್ತೆ, ದುಃಖದ ಕಾರಣ ಇರುತ್ತೆ ನಮಗೆ. ಅಂತಹ ಒಂದು ಸಂದೇಶ ಬಂತು ಅಂದರೆ, ಯಾರೋ ಬಹಳ ಪ್ರಿಯರಾದವರು ತುಂಬ ಕಷ್ಟದಲ್ಲಿದ್ದಾರೆ ಅಂದರೆ ದುಃಖಕ್ಕೆ ನಿಮಿತ್ತವಾಯ್ತದು. ಅಂತಹ ಕಾರಣಗಳು ಉಪಸ್ಥಿತೇಶು ಹಂಗೆ ಇದ್ರೂ ಅನುದ್ವಿಗ್ನಮನಃ ಅಂದರೆ ನ ದುಃಖಿ ಭವತಿ. ಯಾವ ಉದ್ವೇಗವೂ ಇಲ್ಲದೆ ಇರಬೇಕು ಅವನಿಗೆ, ಅವನ ಮನಸ್ಸು ಚಲಿಸಬಾರದು ಆಗ ಅಂತ ಅರ್ಥ. ಉದ್ವೇಗ ಸ್ವಾಮಿ ದೇಶಿಕನ ಅದಕ್ಕೆ ಅರ್ಥ ತಿಳಿಸ್ತಾರೆ. ವಿಜಿ ಭಯ ಚಲನೆಯೋ ಅಂತ ಧಾತು. ವೇಗ ಅನ್ನೋದು ವಿಜಿ ಭಯ ಚಲನೆಯೋ, ವೇಗ ಅನ್ನೋದು ಭಯ ಚಲನೆ ಮೊದಲ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಚಲನೆ ಅನ್ನುವ ಅರ್ಥದಲ್ಲಿ ಇದೆ. ವಿಹಿತರಾಗ ಭಯ ಅನ್ನೋ ಭಯ ಹೇಳ್ಬಿಟ್ಟಿದ್ದಾರೆ ಅಲ್ಲಿ, ಇದು ಚಲನಾರ್ಥದಲ್ಲಿ ಅಂತ ಮುಂದೆ ತಿಳಿಸ್ತಾರೆ ದೇಶಕನು. ನ ದುಃಖಿ ಭವತಿ, ದುಃಖ ಆಗೋದಿಲ್ಲ ಅವನಿಗೆ, ಮನಸ್ಸು ಚಲಿಸೋದಿಲ್ಲ ಸ್ವಲ್ಪವೂ. ಸುಖೇಶು ವಿಗತ ಸ್ಪೃಹ ಪ್ರಿಯೇಶು ಸನ್ನಿಹಿತೇಶು ಅಪಿ ವಿಗತ ಸ್ಪೃಹ. ಬರೀ ಸುಖೇಶು ವಿಗತ ಸ್ಪೃಹ, ಸುಖಗಳಲ್ಲಿ ಅಂದರೆ ಅವನಿಗೆ ಈಗ ಬರದೇ ಇರುವ ಸುಖ ಯಾವುದೋ ಇರಬಹುದು, ಅದರಲ್ಲಿ ಆಸೆ ಇಲ್ಲದೆ ಇರುವ, ನಮಗೆ ಕೈಗೆ ಎಟಕಿಸದೇ ಇರುವಂತಹ ಸುಖಗಳಲ್ಲಿ ಆಸೆ ಇಲ್ಲದೆ ಇರೋದು, ಆ ಥರ ಅಲ್ಲ. ಸನ್ನಿಹಿತೇಶು ಅಪಿ ಪ್ರಿಯೇಶು, ಒಂದು ಪಕ್ಕದಲ್ಲಿಯೇ ಇದೆ, ನಮಗೆ ಪೂರ್ಣವಾಗಿ ಲಭ್ಯವಾಗಿಬಿಟ್ಟಿದೆ, ನಮ್ಮ ಕೈಯಲ್ಲೇ ಇರುವಂತಹ ಸುಖಗಳಿಗೂ ಕೂಡ ಅವನು ಅದರಲ್ಲಿಯೂ ಆಸೆ ಇರೋದಿಲ್ಲ, ಅವನಿಗೆ ಪೂರ್ಣವಾಗಿ ಹೋಗ್ಬಿಟ್ಟಿರುತ್ತೆ. ಭೀತರಾಗ ಭಯ ಕ್ರೋಧ ಅನಾಗತೇಶು ಸ್ಪೃಹ ರಾಗ. ಯಾವುದು ಇನ್ನು ಬಂದಿಲ್ವೋ ಅದರಲ್ಲಿ ಆಸೆ ಉಂಟಿರೋದಕ್ಕೆ ರಾಗ ಅಂತ ಹೇಳಲ್ಪಡುತ್ತೆ. ತದ್ರಹಿತ ಅಂತ ರಾಗವೂ ಇಲ್ಲ, ಇನ್ನು ಬರದೇ ಇರೋದ್ರಲ್ಲಿ ಯಾವುದ್ರಲ್ಲೂ ಆಸೆ ಇಟ್ಕೊಂಡಿಲ್ಲ ಇವನು. ಪ್ರಿಯ ವಿಶ್ಲೇಷ ಅಪ್ರಿಯ ಗಮನ ಹೇತು ದರ್ಶನ ನಿಮಿತ್ತಂ ದುಃಖಂ ಭಯಂ. ಪ್ರಿಯವಾದದ್ದು ನಮಗೆ ಹೋಗ್ಬಿಡುತ್ತೆ, ಅಪ್ರಿಯವಾದದ್ದು ಬರೋ ಹಾಗಿದೆ. ಯಾವುದೋ ಅಪ್ರಿಯವಾದದ್ದು ಬರೋ ಹಾಗಿದೆ, ಪ್ರಿಯವಾದದ್ದು ಹೋಗುವ ಹಾಗಿದೆ. ಪ್ರಿಯವಾದನ್ನ ಕಳಿಸ್ಕೊಳ್ಳೋ ಸ್ಥಿತಿಲಿದ್ದೀವಿ, ಅಪ್ರಿಯವಾದದ್ದು ಬರುತ್ತೆ ಅಂತ ತಿಳಿಯುತ್ತೆ. ಮೊದಲಾದಗಳಿಗೆ ಕಾರಣವಾದ ಯಾವ್ಯಾವುದಿದೆಯೋ ಅದರಿಂದ ಉಂಟಾಗುವ ದುಃಖಕ್ಕೆ ಭಯ ಅಂತ ಹೆಸರು. ಭಯ ಅನ್ನೋದಕ್ಕೆ ಎಷ್ಟು ಲಕ್ಷಣವನ್ನು ಹೇಳ್ತಾರೆ ಭಾಷಿಕಾರರು. ಭಯ ಅಂದರೆ ಏನು? ಭಯ ಅಂದರೆ ಇನ್ನು ನಮಗೆ ಬಂದಿರಲ್ಲ, ಬರೋ ಹಾಗಿರುತ್ತೆ ಒಂದು ಕಷ್ಟ, ಅಥವಾ ನಮಗಿರುವ ಒಂದು ಸುಖ ಹೋಗೋ ಹಾಗಿರುತ್ತೆ, ಆಗ ಭಯ ಉಂಟಾಗುತ್ತೆ ನಮಗೆ. ಆ ಬರುವ ದುಃಖವೇ ಭಯ ಅಂತ ಹೇಳಲ್ಪಡುತ್ತೆ ಆ ಸ್ಥಿತಿಯಲ್ಲಿ. ಅದನ್ನೇ ಅದು ಇಲ್ಲದೇ ಅವನು ಇಲ್ಲದೆ ಇರಬೇಕು ಅವನು. ಪ್ರಿಯ ವಿಶ್ಲೇಷ ಅಪ್ರಿಯ ಆಗಮನ ಹೇತುಭೂತ ಚೇತನಾಂತರ್ಗತ ದುಃಖ ಹೇತುಭೂತ ಸ್ವಮನೋ ವಿಕಾರ ಕ್ರೋಧ ತದ್ರಹಿತ. ಅಪ್ರಿಯವಾದದ್ದು ನಮಗೆ ಯಾವುದು ಹೋಗ್ಬಿಡುತ್ತೆ, ಅಥವಾ ಅಪ್ರಿಯವಾದದ್ದು ಬರುತ್ತೆ, ಅದಕ್ಕೆ ಕಾರಣವಾದ ಇನ್ಯಾರೋ ಒಬ್ರು ಇರ್ತಾರೆ, ಅವರು ಚೇತನಾಂತರ್ಗತ ದುಃಖ ಹೇತುಭೂತ ಸ್ವಮನೋ ವಿಕಾರ, ಅದಕ್ಕೆ ಕ್ರೋಧ ಅಂತ ಹೆಸರು. ಅದರಿಂದ ಬರುವ ದುಃಖಕ್ಕೆ, ಆ ದುಃಖಕ್ಕೆ ಕಾರಣವಾದ ನಮ್ಮ ಮನಸ್ಸಿನ ವಿಕಾರ, ಆದ್ದರಿಂದ ಅದಕ್ಕೆ ಕ್ರೋಧ ಅಂತ ಹೆಸರು. ನಮಗೆ ಯಾವುದೋ ಏನೋ ಒಂದು ದೊಡ್ಡ ಹಣ ಇಟ್ಟಿರ್ತಾನೆ ಬ್ಯಾಂಕಲ್ಲಿ, ಅದು ಯಾವುದೋ ಹೋಗ್ಬಿಡುತ್ತೆ ಅಂತ ಗೊತ್ತಿವನಿಗೆ, ಹೋಗ್ಬಿಡುತ್ತಲ್ಲ ಅಂತ ಬೇರೆ ಯಾರೋ ಅದನ್ನೇನೋ ಮಾಡಿಬಿಟ್ಟಿರ್ತಾರೆ, ಕಾರಣ ಗೊತ್ತಾಗ್ಬಿಡುತ್ತೆ ಅವನಿಗೆ. ಅವರಲ್ಲಿ ಅದರಿಂದ ಒಂದು ದುಃಖ ಬರುತ್ತೆ, ಆ ಚೇತನನ ವಿಷಯದಲ್ಲಿ ಕ್ರೋಧ ಬರುತ್ತೆ ನಮಗೆ. ಅದರಲ್ಲಿ ಬರುವ ದುಃಖವೇ ಕ್ರೋಧ ಅಂತ ಹೇಳಲ್ಪಡುತ್ತೆ. ಮನಸ್ಸಿನ ವಿಕಾರ, ನಮ್ಮಲ್ಲಿ ಆಗುವ ಮನಸ್ಸಿನ ವಿಕಾರಕ್ಕೆ ಕ್ರೋಧ ಅಂತ ಹೆಸರು. ಚೇತನಾಂತರವನ್ನು ಕುರಿತು ಆಗುವಂತಹದ್ದು. ಏವಂ ಭೂತೋ ಮುನಿ ಆತ್ಮಮನನಶೀಲನ ಸ್ಥಿತಧೀಹಿ ಇತ್ಯುಚ್ಯತೆ. ಈ ರೀತಿಯಲ್ಲಿರುವಂತಹ ಆತ್ಮ ಮನನಶೀಲನಾದವನು ಅವನು ಸ್ಥಿತಧೀಹಿ ಅಂತ ಹೇಳಲ್ಪಡ್ತಾನೆ. ಸ್ಥಿತಧೀಹಿ ಮುನಿ ಉಚ್ಯತೆ. ಮುನಿ ಅಂದ್ರೆ ಮನನಶೀಲ. ಇಲ್ಲಿ ಏನನ್ನು ಮನನ ಮಾಡ್ತಾನೆ ಅಂದರೆ ಆತ್ಮ ಮನನಶೀಲ. ಇಲ್ಲಿ ಹೇಳ್ತಿರೋದು ಜ್ಞಾನಯೋಗದ ವಿಷಯ. ಆದ್ದರಿಂದ ಜೀವಾತ್ಮ ಸ್ವರೂಪದ ಮನನ, ಆತ್ಮ ಮನನಶೀಲನಾದವನು, ಆತ್ಮ ಮನನಶೀಲನಾದವನು ಹೀಗೆ ಇರುವವನು ಸ್ಥಿತಧೀಹಿ. ಸ್ಥಿತಧೀಹಿ ಅಂತ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಸ್ಥಿತಧೀಹಿ ಮುನಿರುಚ್ಯತೆ. ಸ್ಥಿತಧೀ ಅಂತ ಹೇಳಲ್ಪಡ್ತಾನೆ. ದುಃಖೇಶು ಅನುದ್ವಿಗ್ನಮನಃ, ಅವನ ಮನಸ್ಸು ಚಲಿಸಬಾರದು. ದುಃಖಗಳು ಹತ್ತಿರದಲ್ಲಿಯೇ ಇದ್ರೂ ಕೂಡ, ಅಥವಾ ದುಃಖ ಬರುವುದಕ್ಕೆ ಯಾವುದೋ ಪ್ರಿಯವಾದದ್ದು ವಿಶ್ಲೇಷವಾಗುವ ಕಾರಣವಿರುತ್ತೆ, ಅದು ಕಾರಣವಿದ್ದರೂ ಕೂಡ ಅವನಲ್ಲಿಯೇ, ಅವನ ಪಕ್ಕದಲ್ಲಿಯೇ ಇದೆ, ಬಂದುಬಿಟ್ಟಿದೆ, ಆ ಕಾರಣ ಗೊತ್ತಾಗ್ಬಿಟ್ಟಿದೆ, ಆದರೂ ಆ ಮನಸ್ಸು ಚಲಿಸಬಾರದು. ಸುಖೇಶು ವಿಗತ ಸ್ಪೃಹ, ಪ್ರಿಯವಾದದ್ದು ಬಹಳ ಹತ್ತಿರದಲ್ಲಿದ್ದರೂ ಕೂಡ ಅದರಲ್ಲಿ ಆಸೆಯನ್ನು ಇಟ್ಕೊಳ್ಳದೆ ಇರುವಂತಹದ್ದು ಅಂತ ಹೇಳಿದ್ರೆ,
ಇನ್ನು ಬಂದಿಲ್ಲ ಆದರೆ ಬರೋ ಹಾಗಿದೆ. ಭೀತರಾಗ ಭಯಕ್ರೋಧ ಅನಾಗತೇಶು ಸ್ಪೃಹ ರಾಗ. ಆಗದೆ ಇನ್ನು ಬರದೇ ಇರುವಂತಹದ್ರಲ್ಲಿ ಆಸೆ ಇಟ್ಕೊಳ್ಳೋದು, ಅದು ಇಲ್ಲದೆ ಇರುವಂತಹದ್ದು. ಪ್ರಿಯ ವಿಶ್ಲೇಷ ಅಪ್ರಿಯ ಗಮನ, ಅಪ್ರಿಯ ಆಗಮನ, ಹೇತು ದರ್ಶನ ನಿಮಿತ್ತಂ ದುಃಖಂ ಭಯಂ. ಪ್ರಿಯವಾದದ್ದು ವಿಶ್ಲೇಷವಾಗುತ್ತೆ, ನಮ್ಮಿಂದ ಹೋಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಅಪ್ರಿಯವಾದದ್ದು ಬರೋ ಹಾಗಿದೆ, ಯಾವುದೋ ಒಂದು ನಮಗೆ ಪ್ರಿಯವಲ್ಲದ ಒಂದು ವಿಷಯ ನಮಗೆ ಉಂಟಾಗೋ ಹಾಗಿದೆ. ಅದರಿಂದ ಆ ಕಾರಣದಿಂದ ಬರುವಂತಹ ದುಃಖ ಅದು ಭಯ ಅಂತ ಹೇಳಲ್ಪಟ್ಟಿದೆ. ಆ ಭಯವಿಲ್ಲದೆ ಇರಬೇಕು, ಯಾವ ವಿಷಯಕ್ಕೂ ಅವನ ಮನಸ್ಸು ಚಲಿಸಬಾರದು, ಹಾಗಿರಬೇಕು ಅಂತ ಹೇಳ್ತಿರೋದು. ಮತ್ತೆ ಚೇತನಾಂತರಗಳಲ್ಲಿ ಅವರು ನಮ್ಮ ಕಾರಣರಾದರೆ ಅದರಿಂದ ಬರುವಂತಹ ದುಃಖ, ಅದಕ್ಕೆ ಕ್ರೋಧ ಅಂತ ಹೇಳಲ್ಪಟ್ಟಿದೆ. ಮನಸ್ಸಿನ ವಿಕಾರ ಉಂಟಾಗುತ್ತೆ. ಆದ್ದರಿಂದ ಅದು ದುಃಖ ಹೇತುಭೂತ ಸಮನೋ ವಿಕಾರ, ಅದು ಕೂಡ ಅದು ಕ್ರೋಧ ಅಂತ ಹೇಳಲ್ಪಟ್ಟಿದೆ. ಅದಿಲ್ಲದೆ ಇರುವಂತಹ ಇಂತಹ ಆತ್ಮಮನನಶೀಲನಾದವನು ಸ್ಥಿತಧೀಹಿ ಅಂತ ಹೇಳಲ್ಪಡ್ತಾನೆ. ಇದು ಮೂರನೆಯ ಅವಸ್ಥೆ. 4 ಅವಸ್ಥೆಗಳಲ್ಲಿ ಅದು ಕಾಷ್ಟೇ ಮೊದಲು ಹೇಳಿದ್ವಿ, ಇದು ಮೂರನೆಯ ಅವಸ್ಥೆ ಅಂತ ಹೇಳಲ್ಪಡುತ್ತೆ. ಅಥ ಏಕೇಂದ್ರಿಯ ಸಂಜ್ಞಾಖ್ಯ ತೃತೀಯಾವಸ್ಥಾ ಉಚ್ಯತೆ. ಇದನ್ನ ಏಕೇಂದ್ರಿಯ ಸಂಜ್ಞಾ, ಇದು ಸ್ವಾಮಿ ದೇಶಿಕನ್ ಹೇಳುವಂತಹದ್ದು. 4 ಅವಸ್ಥೆಗಳನ್ನ ಭಾಷಿಕಾರರು ತಿಳಿಸ್ಬಿಟ್ರು. ಜ್ಞಾನನಿಷ್ಠಾ ಕಾಷ್ಟಾಮಕ ಶಬ್ದಗಳಿಂದ 4 ಶ್ಲೋಕಗಳಲ್ಲಿ. ಅದನ್ನ ಸ್ವಾಮಿ ದೇಶಿಕನ್ ಯೋಗದ ಒಂದು ಶಾಸ್ತ್ರದಿಂದ ತೆಗೆದು ಹೆಸರುಗಳನ್ನೇ ಹೇಳ್ತಾರೆ. ಇಲ್ಲಿ ವಶೀಕಾರ ಸಂಜ್ಞೆ, ಏಕೇಂದ್ರಿಯ ಸಂಜ್ಞೆ ಮೊದಲಾದದ್ದು. ಓ ವಿಚೀಚ ಭಯಚಲನೆಯೋ ಇದು ಧಾತು. ಇದು ವಿಚೀಚ ಭಯಚಲನೆಯೋ ಅಂತ ಧಾತು. ಇದು ಭಯ ಚಲನ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅದು ಉದ್ವೇಗ ಅಂತ ಹೇಳೋದು. ವೇಗ ಅದು ಚಲನಾರ್ಥ. ವೀತರಾಗ ಭಯ ಇತಿ ಭಯಸ್ಯ ಪೃಥಗ ವಿಧಾನ ಅಂತ ಭಯ ಚಲನೆ 2 ಅರ್ಥದಲ್ಲೂ ಬರುತ್ತೆ. ಆದರೆ ಇಲ್ಲಿ ವೇಗ ಅನ್ನುವುದು ಉದ್ವೇಗ ಅಂತ, ಅತ್ಯಧಿಕವಾದ ವೇಗ ಅಂತ ಹೇಳಿದ್ರೆ ಚಲನಾರ್ಥದಲ್ಲಿ ಮನಸ್ಸು ಚಲಿಸಬಾರದು ಅಂತ ಅರ್ಥ. ಅನುದ್ವಿಗ್ನ ಇತಿ ನಿರ್ದುಃಖತ್ವ ಮಾತ್ರ ವಿವಕ್ಷಿತ. ಅನುದ್ವಿಗ್ಧ ಅಂದ್ರೆ ದುಃಖವಿಲ್ಲದೆ ಇರೋದು ಅಂತಾನು ಹೇಳ್ಬೋದು ಬೇಕಾದರೆ. ತಥೇವ ದುಃಖೇಶು ಇತ್ಯೇತದಪಿ ದುಃಖ ಹೇತು ಪರಮಿತಿ ಮನ್ಮಾನಃ ದುಃಖ ನಿಮಿತ್ತೇಶು ಇತಿ. ಹಾಗೆಯೂ ಅರ್ಥ ಮಾಡ್ಬೋದು ಅಂತ ಹೇಳಿದ್ರು. ದುಃಖಕ್ಕೆ ಕಾರಣವಾದದ್ದು ಇದ್ದರೆ ಆದಿಶಬ್ದೇನ ಅಪ್ರಿಯ ಆಗಮ ಸಂಗ್ರಹ, ಆಗಮನ ಸಂಗ್ರಹ. ಆದಿ ಅನ್ನೋದ್ರಿಂದ ಉಪಸ್ಥಿತೇಶು ಅನಿದಿಗ್ಧಮನಃ ಸುಖೇಶು ಗಿತಸ್ಪೃಹ ಭೀತ ಪ್ರಿಯ ವಿಶ್ಲೇಷ ಆದಿ ದುಃಖ ನಿಮಿತ್ತೇಶು ಅಂತ. ಆದಿ ಅನ್ನೋದ್ರಿಂದ ಅಪ್ರಿಯ ಆಗಮನವು ಅಲ್ಲಿ ಸೇರಲ್ಪಟ್ಟಿದೆ. ಭಯ ಹೇತು ವ್ಯಾವೃತ್ಯರ್ಥ ಮುಕ್ತಂ ಉಪಸ್ಥಿತೇಶು ಇತಿ ದುಃಖೋತ್ಪಾದನ ಪ್ರವೃತ್ತೇಶು. ದುಃಖವನ್ನು ಉತ್ಪಾದಕ್ಕೆ ಪ್ರವೃತ್ತವಾಗಿದೆ, ದುಃಖ ಉಂಟು ಮಾಡಕ್ಕೆ ಆರಂಭಿಸಿರುವಂತಹದ್ದು. ಉಪಸ್ಥಿತೇಶು ಅನುದ್ವಿಗ್ನಮನಃ, ಅಂತಹದ್ರಲ್ಲಿಯೂ ಅವನಿಗೆ ಮನಸ್ಸು ಚಲಿಸೋದಿಲ್ಲ. ದುಃಖ ಶಬ್ದವದೇವ ಅತ್ರ ಸುಖ ಶಬ್ದಸ್ಯಾಪಿ ಹೇತು ಪರತಾಂ ತತ್ರಾಪಿ ಪ್ರಥಮ ನಿರ್ದಿಷ್ಟ ರಾಗ ವಿಷಯಾತ್ ವಿಲಕ್ಷಣತಾಂತ್ಯಃ ಪ್ರಿಯೇಶು ಸನ್ನಿಹಿತೇಶು ಅಪಿ. ತದಂತೆ ಹಾಗೆಯೇ ಪ್ರಿಯವಾದದ್ದು ಹತ್ತಿರದಲ್ಲಿದ್ದರೂ ಕೂಡ ಅದರಲ್ಲಿ ಆಸೆ ಇಲ್ಲದವನು ವಿಗತ ಸ್ಪೃಹ. ವಿಗತ ಸ್ಪೃಹ ವೀತರಾಗ ಶಬ್ದಯೋ ಅಪನರುಕ್ತಿತಾಂ ಜನಕ್ತಿ. ಆದ್ದರಿಂದ ವೀತರಾಗ, ರಾಗವೂ ಆಸೆ ತಾನೆ. ಸ್ಪೃಹ, ಸ್ಪೃಹೆ ಅನ್ನೋಕ್ಕೂ ರಾಗಕ್ಕೂ ಏನು ಅರ್ಥ? ಇಲ್ಲಿ ವಿಗತ ಸ್ಪೃಹ ವೀತರಾಗ ಅಂತ ಬಂದಿದೆಯಲ್ಲ, ಎರಡಕ್ಕೂ ಕೂಡ ಒಂದೇ ಅರ್ಥ ಬರುತ್ತೆಯೇ ಅಂತ ಹೇಳಿದ್ರೆ ಪುನರುಕ್ತಿ ಇಲ್ಲ. ಸ್ಪೃಹ ಅಂದ್ರೆ ಅನಾಗತೇಶು ಸ್ಪೃಹ ರಾಗ, ಆಗತೇಶು ಸ್ಪೃಹ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅದನ್ನ ಸನ್ನಿಹಿತೇಶು ಸ್ಪೃಹ, ಅದು ಇನ್ನು ಅಸನ್ನಿಹಿತ, ಅದು ಇನ್ನು ಬಂದಿಲ್ಲ, ಬರೋ ಹಾಗಿದೆ, ಅದರಲ್ಲಿ ಆಸೆಯನ್ನು ಇಟ್ಕೊಂಡಿರೋದು. ಯಾವುದೋ ಇನ್ನು ಬರದೇ ಇರುವಂತಹ ವಿಷಯಗಳಲ್ಲಿ ಆಸೆಯನ್ನು ಇಟ್ಕೊಳ್ಳೋದು, ಅದಕ್ಕೆ ರಾಗ ಅಂತ ಹೇಳಲ್ಪಡುತ್ತೆ. ವಿಗತ ಸ್ಪೃಹ ವೀತರಾಗ ಶಬ್ದವೋ ಅದು ಪುನರುಕ್ತಿ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಅನಾಗತೇಶು ಸ್ಪೃಹ ರಾಗ ಇತಿ. ಸ್ಪೃಹ ರಾಗ ಶಬ್ದವು ಸಾಮಾನ್ಯ ವಿಶೇಷ ವಿಷಯವು. ಒಂದು ಸಾಮಾನ್ಯವಾದ್ದು ವಿಶೇಷ. ಸ್ಪೃಹ ಅನ್ನೋದು ಸಾಮಾನ್ಯವಾದ ಆಸೆ, ರಾಗ ಅನ್ನೋದು ವಿಶೇಷವಾದ ಆಸೆ, ಅದರಲ್ಲಿ ಅತ್ಯಧಿಕವಾದದ್ದು, ಆ ರೀತಿ ಹೇಳ್ಬೋದು. ತತಶ್ಚ ವಿಶೇಷ ಶಬ್ದ ಸನ್ನಿಧಾನೆ ಗೋಬಲಿವರ್ಧನ್ಯಾಯ ಸಾಮಾನ್ಯ ಶಬ್ದ ತದ್ವ್ಯತಿರಿಕ್ತ ಪರಹ ಇತಿ ಭಾವ. ಆದ್ದರಿಂದ ವಿಶೇಷವಾದ ಶಬ್ದ ರಾಗ ಇರೋದ್ರಿಂದ ಸಾಮಾನ್ಯವಾದ ವಿಷಯ ಅದಕ್ಕಿಂತ ಬೇರೆ ಯಾವುದು ಅಂತ ಅರ್ಥ. ಅಂದರೆ ಇನ್ನೂ ಬರದೇ ಇರೋದರಲ್ಲಿ ಆಸೆಯನ್ನು ಇಟ್ಕೊಳ್ಳೋದು, ಇಲ್ಲ ನಮಗೆ ಹತ್ತಿರದಲ್ಲಿ ಇಲ್ಲದೇ ಇರೋ ವಿಷಯಗಳಲ್ಲಿ ಬಹಳ ಆಳವಾದ ಆಸೆಯನ್ನು ಹೊಂದಿರುವಂತಹದ್ದು, ಅದು ರಾಗ ಅಂತ ಹೇಳಲ್ಪಡುತ್ತೆ ಅಂದರು. ಪುನರುಕ್ತಿ ಪರಿಹಾರಾಯ ಭಯಸ್ಯ ದುಃಖ ವಿಷಯಿತಮ
ಇದೆಲ್ಲ ಸ್ವಲ್ಪ ವಿವರಿಸ್ತಾರೆ. ಯಾಕೆ ಭಾಷೆಕಾರರು ಹೇಳೋದ್ರಲ್ಲಿ ಯಾವುದರಲ್ಲಿ ಶ್ಲೋಕದಲ್ಲಿ ಪುನರುಕ್ತಿ ಇಲ್ಲ, ಶಬ್ದಗಳು ಮತ್ತೆ ಮತ್ತೆ ಬರೋ ಹಾಗಿದೆ ಅದೇ ಅರ್ಥದಲ್ಲಿ. ವಿಗತ ಸ್ಪೃಹ ವೀತರಾಗ ಇದೆಲ್ಲ ಒಂದೇ ಅರ್ಥದಲ್ಲಿ ಬರೋ ಹಾಗಿದೆ ಅಂತ ಹೇಳಿದ್ರೆ ಒಂದೊಂದಕ್ಕೂ ವಿಶೇಷವಾದ ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ಲಕ್ಷಣವನ್ನು ಹೇಳಿ ಅಂತ ಹೇಳಿ. ಹೇತು ದರ್ಶನ ನಿಮಿತ್ತಂ ದುಃಖಂ ಇತಿ ಅಂತೇನ. ಭಯಸ್ಯ ದುಃಖ ವಿಶೇಷತಾಮಹ. ಬುಕ್ಕ ಭಯ ಅನ್ನೋದು ದುಃಖದ ಒಂದು ವಿಶೇಷ. ಅದುವೇ ಭಯ ಅಂತ ಹೇಳಲ್ಪಡುತ್ತೆ. ದುಃಖದಿಂದ ಉಂಟಾಗುವಂತಹದ್ದೇ ಭಯ ಅಂತ ಹೇಳಲ್ಪಡುವುದು. ಅದು ಒಂದು ಬೇರೆ ಭಾವನೆಯಲ್ಲ ಅಂತ. ಪ್ರಿಯ ವಿಶ್ಲೇಷ ಅಪ್ರಿಯ ಆಗಮನಯೋ ದುಃಖ ರೂಪಯೋ ಸಾಮಗ್ರಿ ದಶಾಮಾಪನ್ನೋಯೋ ಹೇತು ಸೂಚಕಶ್ಚ ನಿಮಿತ್ತಾದಿ. ಅದರಿಂದ ಅದಕ್ಕೆ ಕಾರಣವಾದದ್ದು ಸಾಮಗ್ರಿ, ಅದರಲ್ಲಿ ಇರುವಂತಹದ್ದು, ಅದಕ್ಕೆ ಕಾರಣವಾದದ್ದು ಸೂಚಕಶ್ಚ ಇಂಡಿಕೇಟಿವ್, ಬರೋ ಹಾಗಿದೆ, ಯಾವುದೋ ದುಃಖ ಬರೋ ಹಾಗಿದೆ ಅಥವಾ ಸುಖವಾಗಿರೋದು ಹೋಗೋ ಹಾಗಿದೆ ನಮಗೆ, ಅದಕ್ಕೆಲ್ಲ ಕಾರಣವಾದದ್ದು. ತಸ್ಯ ದರ್ಶನಂ ಸಕಲ ಸಹಕಾರಿ ಸಂಪತ್ತಿ ಉತ್ಪ್ರೇಕ್ಷಾ ಗರ್ಭಂ ದರ್ಶನಮಿತಿ ಜ್ಞಾನ ಮಾತ್ರ ಪರಂಬ. ಅದರ ಒಂದು ಜ್ಞಾನ ಉಂಟಾಗಿದೆ ನಮಗೆ. ತೇನ ದುಃಖಂ ತದಾನೀಮೇವ ಅಂಗ ಕಂಪಾದಿ ಹೇತು ಉತ್ಪದ್ಯತೆ. ಎಲ್ಲ ಹೋಗ್ತಿರೋ ಒಂದು ದೊಡ್ಡ ಬಿರುಗಾಳಿ ಬರೋ ಹಾಗಿರುತ್ತೆ. ಆವಾಗ ಇವನಿಗೆ ಭಯ ಆರಂಭಿಸ್ಬಿಡುತ್ತೆ. ಗುಡುಗು ಮಳೆ ಎಲ್ಲ ಬಂದ್ಬಿಟ್ಟು ಒಂದು ಬಿರುಗಾಳಿ ಬಂದ್ಬಿಟ್ರೆ ಓಹೋ ಇದು ಬಹಳ ದೊಡ್ಡ ಏನೋ ಆಪತ್ತು ಬರೋ ಹಾಗಿದೆ. ಭಯ ಕಂಪಾದಿ ಹೇತು ಆವಾಗ ತದಾನಿಮೇವ ಅಂಗ ಭಯ ಕಂಪಾದಿ ಹೇತು ಉತ್ಪದ್ಯತೆ ತದ್ಭಯಂ ಇತ್ಯರ್ಥ. ಇದು ಇದಕ್ಕೆಲ್ಲ ಅರ್ಥವನ್ನು ಹೀಗೆ ಹೇಳ್ತಾರೆ. ನಿಮಿತ್ತಗಳಿದ್ರೆ ಸೂಚಕ ಇರ್ಬೋದು, ಸಾಮಗ್ರಿ ದಶವನ್ನ ಆಗಲೇ ಉಂಟಾಗ್ಬಿಟ್ಟಿರ್ಬಹುದು. ಪ್ರಿಯ ವಿಶ್ಲೇಷ ಅಪ್ರಿಯ ಆಗಮನ ಅದು ಎಲ್ಲ ವಿಷಯದಲ್ಲೂ ತಗೊಳ್ಬಹುದು. ಯಾವ ವಿಷಯದಲ್ಲಿ ಆದರೂ ನಮ್ಗೆ ಪ್ರಿಯವಾದದ್ದು ಅಪ್ರಿಯವಾದದ್ದು, ಸುಖವಾದ ನಮಗೆ ಯಾವುದು ಅನುಕೂಲವೋ ಅನನುಕೂಲವಾದದ್ದು, ಈ ವಿಷಯಗಳಲ್ಲೆಲ್ಲ ಬರುವಂತಹದ್ದು ಅದಕ್ಕೆಲ್ಲ ಭಯಕ್ಕೆ ಒಂದು ಲಕ್ಷಣವನ್ನು ಹೇಳ್ತಾರೆ. ಕ್ರೋಧ ಲಕ್ಷಣೆ ಪ್ರಿಯ ವಿಶ್ಲೇಷಾದಿ ತ್ರೈಕಾಲಿಕ ಸರ್ವತ್ರ ಕ್ರೋಧೋತ್ಪತ್ತಿ ದರ್ಶನಾತ್. ಇದು ಇದು ಹೇಳ್ತಾರೆ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಪ್ರಿಯ ವಿಶ್ಲೇಷಾದಿ ಅಂತ ಹೇಳಿರೋದು ತ್ರೈಕಾಲಿಕ ಅಂತ ಹೇಳಿದ್ರು. ಮೂರು ಕಾಲದಲ್ಲಿಯೂ ಎಲ್ಲ ಯಾವಾಗಲೂ ಬರ್ತಾ ಇರುತ್ತೆ ಕ್ರೋಧ ಅಂತ. ಅಚೇತನೇಶು ವಾತ ಆತಪ ಕಂಟಕಾದಿಶು ಬಾಧಕೇಶು ಪಿ ಕ್ರೋಧಾಭಾವಾತ್ ಚೇತನ. ಚೆನ್ನಾಗಿ ಹೇಳ್ತಾರೆ ಇದನ್ನ ಸ್ವಾಮಿ ದೇಶಿಕನ್ನು. ಇಲ್ಲಿ ಹೇಳುವಾಗ ಕ್ರೋಧ ಅಂತ ಹೇಳುವುದು ಚೇತನರನ್ನು ಕುರಿತು ಬರುವಂತಹದ್ದು ಕ್ರೋಧ. ಅಚೇತನ ವಿಷಯಗಳಲ್ಲಿ ನಮಗೆ ಕ್ರೋಧ ಬರೋದಿಲ್ಲ. ಅಚೇತನ ವಿಷಯಗಳಲ್ಲಿ ಕ್ರೋಧ ಬರೋದಿಲ್ಲ. ವಾತ ಅಂದ್ರೆ ಗಾಳಿ ಬಿರುಗಾಳಿ, ಆತಪ ಬಿಸಿಲು, ಕಂಟಕ ಮೊದಲಾದದಲ್ಲಿ ಬಾಧಕೇಶು ಅಪಿ ನಮಗೆ ಬಹಳ ಬಾಧಕವಾಗಿದ್ರೂ ಕ್ರೋಧ ಬರೋದಿಲ್ಲ ಅದರ ವಿಷಯದಲ್ಲಿ ನಮಗೆ. ಆದ್ದರಿಂದ ಇಲ್ಲಿ ಚೇತನಾಂತರಗತ ಅಂತ ಹೇಳಿದ್ರು. ಬೇರೆ ಇನ್ನೊಬ್ಬರಲ್ಲಿ ಕಾರಣವಾದ ಒಬ್ಬರು, ಅವರಲ್ಲಿ ನಮಗೆ ಕ್ರೋಧ ಬರುತ್ತೆ. ನಮ್ಮ ದುಃಖಕ್ಕೆ ಕಾರಣವಾದ ಇನ್ನೊಬ್ಬರಿದ್ರೆ ಅವರ ವಿಷಯದಲ್ಲಿ ಉಂಟಾಗುವುದು ಕ್ರೋಧ ಅಂತ ಹೇಳಲ್ಪಡುತ್ತೆ. ಎಷ್ಟು ಉನ್ಮತ್ತ ತತ್ರಾಪಿ ಕುಪ್ಯತಿ ಸೋಪಿ ಚೇತನತ್ವ ಅಧ್ಯಾಸೇನ ಅಂದರು. ಅವನು ಕೂಡ ಹಾಗೆಯೇ, ಮನಸ್ಸು ಅವನಿಗೆ ಸರಿ ಇರೋದಿಲ್ಲ, ಅವನಲ್ಲಿ ಕೋಪಗೊಂಡ್ರು ಕೂಡ ಚೇತನ ಅನ್ನುವ ದೃಷ್ಟಿಯಿಂದಲೇ ಅದು ಮಾಡಲ್ಪಡುತ್ತೆ, ಬರುತ್ತೆ ಕ್ರೋಧ ಅಂತ. ಅಂತರಶಬ್ದೇನ ಸುಖ ದುಃಖ ಹೇತು ಸ್ವಮನೋ ವಿಕಾರ ವ್ಯಾವರ್ತನ ಸಹಿ ತಥಾವಿಧೋ ನಿರ್ವೇದಾದಿ ಸ್ವರೂಪಸ್ಯಾದೆ ಕ್ರೋಧಾದ ಆತ್ಮಹನನ್ಯಾಪಿ ಪರಪೀಡಾಪಿ ಸಂಧಿಗರ್ಭಂ. ಅದರಿಂದ ಕ್ರೋಧದಿಂದ ಆತ್ಮಹನನ ಮಾಡುವಂತಹದ್ದು ಕೂಡ ಪರಪೀಡಾ ಅಭಿಸಂಧಿ ಗರ್ಭಂ, ಇನ್ನೊಬ್ಬರಿಗೆ ಪೀಡೆ ಮಾಡುವುದ ಅದುವೇ ದೃಷ್ಟಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮನೋವಿಕಾರಗಳಿಂದ ಉಂಟಾಗುವಂತಹದ್ದು. ಮನೋವಿಕಾರ ಅತ್ರ ರಜಸ್ತಮಸ್ ಉನ್ಮೇಷಕೃತೋ ವ್ಯಾಪಾರ ವಿಶೇಷ. ಈ ಮನೋವಿಕಾರಗಳಿಂದ ಉಂಟಾಗುವಂತಹದ್ದು ಪ್ರಿಯ ವಿಶ್ಲೇಷ ಅಪ್ರಿಯ ಆಗಮನ ಮೊದಲಾದವುಗಳೆಲ್ಲ ಕಾರಣವಾದ ಒಬ್ಬ ಚೇತನಾಂತರಲ್ಲಿ ಬರುವ ಕ್ರೋಧ. ಇದೆಲ್ಲ ಮನೋವಿಕಾರಗಳು ರಜಸ್ಸು ತಮಸ್ಸುಗಳ ಉನ್ಮೇಷದಿಂದ ಆಗುವಂತಹದ್ದು. ರಜಸ್ ತಮಸ್ಸುಗಳು ಅತ್ಯಧಿಕವಾದರೆ ಆ ರೀತಿ ಆಗುತ್ತೆ. ತದಧೀನ ಜ್ಞಾನ ವಿಶೇಷ ತಚ್ಛಬ್ದೇನ ಉಪಚರ್ಯತೆ. ಅದಕ್ಕೆ ಅಧೀನವಾದ ಜ್ಞಾನ ವಿಶೇಷವೇ ಇಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ಕ್ರೋಧ ಮುನಿ ಮನನಶೀಲ ಇತಿ ವ್ಯುತ್ಪತ್ತಿ. ತತ್ರ ಮನನಸ್ಯಾತ್ರ ಸಾಕ್ಷಾತ್ಕಾರಿಷ್ಯಮಾಣ ಆತ್ಮ ವಿಷಯ ವ್ಯಕ್ತಿಯರ್ಥತ್ವ ಆತ್ಮ ಮನನಶೀಲ. ಇಲ್ಲಿ ಹೇಳ್ತಾ ಇರೋದು ಜ್ಞಾನ ನಿಷ್ಠೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಉದ್ದೇಶವಾದ್ದರಿಂದ ಮನನಶೀಲ ಅನ್ನೋದು ಸಾಮಾನ್ಯವಾದ ಅರ್ಥ ಮುನಿಹಿ ಅನ್ನೋದಕ್ಕೆ. ಆದರೆ ಇಲ್ಲಿ ಆತ್ಮ ಮನನಶೀಲ. ಏವಮಸ್ಯ ಅಸ್ಯಾಹ ತೃತೀಯಾವಸ್ಥಾಯಾಹ ಉದ್ವೇಗ ಸ್ಪೃಹಾದಿ ವಿರಹ ಸಾಮ್ಯೇ ಅಪಿ ಔತ್ಸುಕ್ಯ ಮಾತ್ರ
ಮಾತ್ರ ಕ್ಷಮ ವಾಸನಾಶೇಷಸ್ಯ ಭಸ್ಮಚ್ಛನ್ನ ದಹನವತ್ ಸ್ಥಿತತ್ವಾತ್ ಅವಸ್ಥಿತತ್ವಾತ್ ಚತುರ್ಥಾವಸ್ಥೋ ವಿಶೇಷ ಅಂತ ಹೇಳಿದ್ವಿ. ಆದ್ದರಿಂದ ಇಲ್ಲಿ ಮೂರನೇ ಅವಸ್ಥೆಯಲ್ಲಿ ವಾಸನೆ ಇನ್ನೂ ಇರುತ್ತೆ. ಸೂಕ್ಷ್ಮವಾದ ಕಷಾಯಗಳು ವಾಸನೆ ಅಂತ ಹೇಳುವುದು ಮನಸ್ಸಿನಲ್ಲಿ ಇನ್ನೂ ಇರುತ್ತೆ. ಇದಕ್ಕಿಂತ ವಶೀಕಾರ ಸಂಜ್ಞೆಯಲ್ಲಿ ಅದು ಹೋಗ್ಬಿಡುತ್ತೆ ನಾಲ್ಕನೇ ಅವಸ್ಥೆಯಲ್ಲಿ. ಇದು ಮೂರನೇ ಅವಸ್ಥೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಮೂರನೇ ಅವಸ್ಥೆಯಲ್ಲಿ ಇರುವ ವಾಸನೆಯು ಕೂಡ ನಾಲ್ಕನೇ ಅವಸ್ಥೆಯಲ್ಲಿ ಇಲ್ಲ. ಒಂದು ಕೆಂಡದಲ್ಲಿ ಭಸ್ಮದಿಂದ ತುಂಬಿರುವ ಕೆಂಡ ಹೇಗಿರುತ್ತೋ ಹಾಗಿರುತ್ತೆ. ಅದು ಹೋಗ್ಬಿಟ್ರೆ ಆಗ ನಾಲ್ಕನೇ ಅವಸ್ಥೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ನಾಲ್ಕನೇ ಅವಸ್ಥೆಗಳಿಂದ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ವಾಸನಾ ವಿಶೇಷಸ್ಯ ಭಸ್ಮಚ್ಛನ್ನ ದಹನವತಿ, ಆ ರೀತಿ ವಾಸನಾ ವಿಶೇಷ ಅನ್ನೋದು ಒಂದು ಇರುತ್ತೆ ಇನ್ನು ಮೂರನೇ ಅವಸ್ಥೆಯಲ್ಲಿ. ಅದು ಹೋದಾಗ ವಶೀಕಾರ ಸಂಜ್ಞೆ ಬರುತ್ತೆ. ಇದು ಏಕೇಂದ್ರಿಯ ಸಂಜ್ಞೆ. ಸೂಕ್ಷ್ಮವಾದ ಅವಸ್ಥೆಯಲ್ಲಿ ವಾಸನ ಅಂತ ಹೇಳಲ್ಪಡೋದು ಮನಸ್ಸಿನಲ್ಲಿ ಇನ್ನೂ ಇರುತ್ತೆ. ಅದು ಅವನ ಜ್ಞಾನನಿಷ್ಠೆಯ ಮೂರನೆಯ ಅವಸ್ಥೆ ಅಂತ ಹೇಳಲ್ಪಟ್ಟಿತು. ಅದಕ್ಕಿಂತ ಮುಂದಿನ 2 ದಶೆಗಳು ಮುಂದೆ ಹೇಳ್ತಾರೆ. ಅದು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರುತ್ಮವ್ಯಾಮೋಹತಃ ತರಿತರಾಣಿ ಜ್ಞಾಯಿಮೇನೆ ಸ್ಮೃತಿ ಭಗವತೋ ಸಿರೇಕ ಸಿಂಧು ರಾಮಾನುಜ ಶರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣವಂಶಾನ್ಯ ಶ್ರೀಮತೆ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.